ಹರೇ ಕೃಷ್ಣ. ಇವತ್ತು ರುಂದೆ ದೇವಿ, ಭಕ್ತಿ ದೇವಿ, ತುಳಸಿ ಮಹಾರಾಣಿಯ ಪ್ರಾಕಟ್ಯ ಈ ಭೂಮಿ ಮೇಲೆ, ಈ ಭೌತಿಕ ಪ್ರಪಂಚದಲ್ಲಿ ಅವರ ಪ್ರಾಕಟ್ಯ ಹೇಗಾಯಿತು, ಮತ್ತು ಅದಕ್ಕೆ ಕಾರಣ ಏನು, ಮತ್ತು ಅವರ ಮಹಿಮೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಂ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೀ ರಾಧೆ ಶ್ರೀವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸರ್ವೇ ಸಾಮಾನ್ಯವಾಗಿ ತುಳಸಿ ಮಹಾರಾಣಿ ಬಗ್ಗೆ ನಮ್ಮ ಭಾರತ ಸಂಸ್ಕೃತದಲ್ಲಿ, ಭಾರತೀಯರಿಗೆ ಎಲ್ಲರಿಗೂ, ಹಿಂದೂ ಸಂಸ್ಕೃತದಲ್ಲಿ ಎಲ್ಲರಿಗೂ ಗೊತ್ತಿದೆ. ಅಟ್ಲೀಸ್ಟ್ ಆಧ್ಯಾತ್ಮಿಕವಾಗಿ ತುಳಸಿ ಮಹಾರಾಣಿಯ ಒಂದು ಸ್ಥಾನ ಅಷ್ಟೊಂದು ಎಲ್ಲರಿಗೂ ಗೊತ್ತಿಲ್ಲ, ಸಾಮಾನ್ಯ ಜನರಿಗೆ ಅಷ್ಟೊಂದು ಗೊತ್ತಿಲ್ಲ. ಆದರೂ ಕೂಡ ತುಳಸಿ ಮಹಾರಾಣಿ ಪೂಜನೀಯ ಅಂತಕ್ಕಂಥದ್ದು ಎಲ್ಲ ಜನಸಾಮಾನ್ಯರಿಗೂ ಗೊತ್ತಿದೆ. ಮತ್ತು ತುಳಸಿ ಮಹಾರಾಣಿಯನ್ನು ಕೆಲವರು ಔಷಧಿಯ ಗುಣವಾಗಿ ಉಪಯೋಗಿಸ್ಕೊಳ್ತಾರೆ. ಸೊ ಇದನ್ನು ಬಿಟ್ಟು ಆ್ಯಕ್ಚುಲಾಗಿ ತುಂಬ ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವು ತುಳಸಿ ಮಹಾರಾಣಿಯನ್ನು ನೋಡಿದರೆ ಅವರ ಒಂದು ಸ್ಥಾನ ತುಂಬ ಉನ್ನತ ಮಟ್ಟವಾದಂತಹ ಸ್ಥಾನ. ಯಾರಿಗೆ ಭಗವಂತನ ಮೇಲೆ ನಂಬಿಕೆ ಇಲ್ಲವೋ ಅವರು ಭಗವಂತನ ಪೂಜೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಜಸ್ಟ್ ತುಳಸಿ ಮಹಾರಾಣಿಯ ಒಂದು ಪೋದೆಯನ್ನು ಅವರು ಪೂಜೆ ಮಾಡಿದರೆ ಸಾಕು, ಅವರು ಭಗವದ್ಧಾಮಕ್ಕೆ ಈಸಿಯಾಗಿ ಹೋಗ್ಬೋದು, ಅವರು ಸುಲಭವಾಗಿ ಅವರು ಭಗವದ್ಧಾಮವನ್ನು ತಲುಪ್ಬೋದು. ಅಷ್ಟು ಮಹತ್ವ ಇದೆ ತುಳಸಿ ಮಹಾರಾಣಿಯ ಒಂದು ಸ್ಥಾನ ಏನಿದೆ, ಬಹಳ 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 ಶ್ರೇಷ್ಠವಾದಂತಹ ಸ್ಥಾನ ಅದು. ತುಳಸಿ ಅಂದ್ರೇ ಯಾರ ತುಲನೆಯನ್ನು ಮಾಡೋದಕ್ಕೆ ಆಗೋದಿಲ್ವೋ, ಯಾರು ಅತುಲ್ಯಳೋ, ಭೂತ ವರ್ತಮಾನ ಕಾಲ ಭವಿಷ್ಯ ಕಾಲದಲ್ಲಿ ಯಾರು ಅತುಲ್ಯಳೋ, ಯಾರನ್ನ ತುಲನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲವೋ ಅವಳೇ ತುಳಸಿ. ತುಳಸಿ ಬಗ್ಗೆ ಎಷ್ಟೊಂದು ತುಳಸಿ ಕವಚ ಇದೆ, ತುಳಸಿ ಸ್ತುತಿ ಇದೆ, ತುಳಸಿ ಸಹಸ್ರನಾಮ ಇದೆ, ತುಳಸಿ ಅಷ್ಟೋತ್ತರ ನಾಮ ಇದೆ, 8 ನಾಮಗಳು, 108 ನಾಮಗಳು ಇದೆ, ಮತ್ತು 8 ನಾಮಗಳು ಕೂಡ ಇದ್ದಾವೆ. ಇನ್ನು ಅನೇಕ ಪುರಾಣಗಳಲ್ಲಿ ತುಳಸಿಯ ಮಹಿಮೆ ಎಲ್ಲ ಪುರಾಣಗಳಲ್ಲೂ ತುಳಸಿಯ ಮಹಿಮೆಯನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡಿದರೆ, ಸ್ತುತಿಯ ರೂಪದಲ್ಲಿ, ಕವಚದ ರೂಪದಲ್ಲಿ, ಅಷ್ಟೋತ್ತರ ನಾಮದ ರೂಪದಲ್ಲಿ ಎಲ್ಲ ಕಡೆ ತುಳಸಿಯ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಈ ಅತುಲ್ಯಲಾಗಿರ್ತಕ್ಕಂಥ ತುಳಸಿ ಮಹಾರಾಣಿಯನ್ನು ಹೇಗಾದರೂ ಮಾಡಿ ಭಗವಂತ ಈ ಭೂಮಿಗೆ ತಂದು ಆ ತುಳಸಿಯ ಕೃಪೆಯನ್ನು ಇಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಆ ಕೃಪೆಯನ್ನು ಕೊಡಬೇಕು ಅಂತ ಒಂದು ಲೀಲೆಯನ್ನು ಮಾಡ್ತಾರೆ ಗೋಲೋಕ ವೃಂದಾವನದಲ್ಲಿ. ಆ್ಯಕ್ಚುಲಾಗಿ ತುಳಸಿಯ ಸ್ಥಾನ ಗೋಲೋಕ ವೃಂದಾವನದಲ್ಲಿ ತುಂಬ ಅತ್ಯಂತ ಪ್ರಮುಖವಾದಂತಹ ಸ್ಥಾನ. ಆಕೆ ಗೋಲೋಕ ವೃಂದಾವನದಲ್ಲಿ ಆಕೆ ಹೆಸರು ವೃಂದಾದೇವಿ ಅಂತ. ಅವರ ಮೊದಲ ಸೇವೆ ಏನಪ್ಪ ಅಂತಂದರೆ ಕೃಷ್ಣ ಮತ್ತು ರಾಧರನ್ನು ಸೇರಿಸ್ತಕ್ಕಂಥದ್ದು ಆಕೆಯ ಒಂದು ಸೇವೆ. ತುಳಸಿಯ ಒಂದು ಕೃಪೆಯಿಂದನೇ
ಕೃಷ್ಣ ಮತ್ತು ರಾಧಾರಾಣಿ ಕ್ಷಣಿಕ ಮಾತ್ರಕ್ಕೆ ಅವರು ಸೇರ್ತಾರೆ. ಇವಾಗ ನಾವು ತಿಲಕವನ್ನು ಹಚ್ಕೊಳ್ತೀವಲ್ವಾ, ಅದು ವೈಷ್ಣವ ತಿಲಕ ಹಚ್ಕೋಬೇಕಾದ್ರೆ ಏನಿರುತ್ತೆ, 2 ಲೈನ್ ಇದೆ ಮತ್ತು ಒಂದು ಕೆಳಗಡೆ ಒಂದು ಅದು ಎಲೆ ರೀತಿಯಲ್ಲಿ ಒಂದು ಚಿತ್ರ ಬರುತ್ತೆ. ಅಂದರೆ ಇದರ ಅರ್ಥ ಏನು, ನಮ್ಗೆ ಗೊತ್ತಿರೋ ಪ್ರಕಾರ ಆ 2 ಲೈನ್ ಏನಿದೆಯೋ ಆ ಕಡೆ ಈ ಕಡೆ, ಆ 2 ಲೈನ್ ಇದೆಯೋ ಅದು ಭಗವಂತನ ಪಾದ, ಮತ್ತು ಕೆಳಗಡೆ ಇರ್ತಕ್ಕಂಥ ಒಂದು ಎಲೆಯ ರೂಪದ್ದು ಅದು ಬೇರೆ ಯಾವ ಎಲೆನೂ ಅಲ್ಲ, ಅದು ತುಳಸಿಯ ಪತ್ರ ಭಗವಂತನ ಪಾದದಲ್ಲಿ ಇರುತ್ತೆ. ಆ 2 ಭಗವಂತನ ಪಾದ, ಭಗವಂತನ ಪಾದದಲ್ಲಿ ಇರ್ತಕ್ಕಂಥದ್ದು ತುಳಸಿಯ ಪತ್ರ. ಸೊ ಇದು ಆ್ಯಕ್ಚುಲಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇದ್ರ ಜೊತೆಗೆ ಇನ್ನೊಂದು ರಹಸ್ಯವಾದಂಥ ವಿಚಾರ ಏನಪ್ಪ ಅಂತಂದರೆ, ಈ 2 ಲೈನ್ ಇದೆಯಲ್ಲ, ಈ 2 ಲೈನನ್ನು ನಾವು ಒಂದು ಲೈನ್ ಕೃಷ್ಣ, ಇನ್ನೊಂದು ಲೈನ್ ಏನಿದೆ ರಾಧಾರಾಣಿ, ಮಧ್ಯ ಇರೋದು ಗ್ಯಾಪ್, ಅದು ಮಧ್ಯ ಗ್ಯಾಪ್ ಏನಿದೆ ಅದು ರಾಧಾ ಕೃಷ್ಣನಲ್ಲಿರ್ತಕ್ಕಂಥ ಒಂದು ಗ್ಯಾಪ್. ಅವರಿಬ್ರೂ ಯಾವಾಗ್ಲೂ ಸೇರೋದಕ್ಕೆ ಆಗೋದೇ ಇಲ್ಲ, ಸಾಧ್ಯ ಇಲ್ಲ. ಆ ಗ್ಯಾಪ್ ಇರೋದ್ರಿಂದ ಇವಾಗ ನೋಡಿ, ಸೊ ಅವರಿಗೆ ಬರೀ ಕ್ಷಣಿಕ ಸ್ವಲ್ಪ ಕಾಲಕ್ಕೋಸ್ಕರ ಅವರು ಸೇರ್ತಾರೆ. ತುಂಬ ದೊಡ್ಡ ಗ್ಯಾಪ್ ಇದೆ ಮಧ್ಯದಲ್ಲಿ. ಸೊ ಆ ರಾಧಾಕೃಷ್ಣ ಎಲ್ಲಿ ಸೇರ್ತಾರೆ, ಆ ಲೈನ್ ನೋಡಿ ಕೆಳಗೆ ಬರ್ತಾ ತುಳಸಿ ಎಲೆ ಹತ್ರ, ತುಳಸಿ ಹತ್ರ ಬರುತ್ತೆ. ಆ ತುಳಸಿಯಿಂದ ತುಳಸಿ ಮಹಾರಾಣಿಯ ಒಂದು ಕೃಪೆಯಿಂದ ಇಬ್ರೂ ಕೆಳಗಡೆ ಜಾಯಿನ್ ಆಗ್ತಾರೆ, ಸ್ವಲ್ಪ ಕೆಳಗಡೆಯಿಂದ. ಸೊ ಮೇಲ್ಗಡೆ ಗ್ಯಾಪ್ ಇದೆ, ಬಟ್ ಕೆಳಗಡೆ ಬರ್ತಾ ತುಳಸಿ ಮಹಾರಾಣಿಯ ಒಂದು ಸಹಾಯದಿಂದ ರಾಧಾಕೃಷ್ಣನ ಒಂದು ಮಿಲನ ಆಗುತ್ತೆ. ಇದು ಆ್ಯಕ್ಚುಲಾಗಿ ಇನ್ನೊಂದು ಅರ್ಥ ನಮ್ಮ ತಿಲಕದ. ತುಳಸಿ ಮಹಾರಾಣಿ ಇಬ್ಬರನ್ನು ಒಂದು ಮಾಡ್ತಾರೆ. ಸೊ ತುಳಸಿ ಮಹಾರಾಣಿ ಭಕ್ತಿ ದೇವಿ. ಭಕ್ತಿ ಇವಾಗ ನಮ್ಮೆಲ್ಲರಿಗೂ ಕೃಷ್ಣನನ್ನು ನಾವು ಪಡ್ಕೋಬೇಕು ಅಂತಂದರೆ ಭಕ್ತಿ ಬೇಕು ಅಲ್ವಾ. ಆ ಭಕ್ತಿ ಯಾರಿಂದ ಬರುತ್ತೆ, ಭಕ್ತಿ ದೇವಿ ಯಾರು, ತುಳಸಿ ಮಹಾರಾಣಿ. ಸೊ ಆ ತುಳಸಿ ಮಹಾರಾಣಿನ, ಆ ವೃಂದೇ ದೇವಿಯನ್ನು ಭೂಮಿಗೆ ತರಬೇಕು ಅಂತೇಳಿ ಕೃಷ್ಣ ಗೋಲೋಕ್ ವೃಂದಾವನದಲ್ಲಿ ಒಂದು ಲೀಲೆಯನ್ನು ಮಾಡ್ತಾರೆ. ಸೊ ಒಂದು ಸಲ ಏನಾಗುತ್ತೆ, ತುಳಸಿ ಮಹಾರಾಣಿ ಕೃಷ್ಣನ ಜೊತೆ, ಅಂದರೆ ಅಲ್ಲಿ ಗೋಲಕ್ ವೃಂದಾವನದಲ್ಲಿ ಅವ್ರ ಹೆಸರು ವೃಂದಾದೇವಿ. ಸೊ ವೃಂದಾದೇವಿ ಒಂದು ಸಲ ಕೃಷ್ಣನ ಜೊತೆ ತುಂಬ ಕ್ಲೋಸ್ ಆಗಿ ಓಡಾಡಿಕೊಂಡು ತುಂಬ ಸಲಿಗೆಯಿಂದ ಇರ್ತಾರೆ. ಮತ್ತು ತುಂಬ ಸಂತೋಷವಾಗಿರ್ತಾರೆ, ಚೆನ್ನಾಗಿ ಎಲ್ಲ ರೀತಿಯ ಸೇವೆಯನ್ನು ಮಾಡ್ತಾರೆ ಭಗವಂತನಿಗೆ. ಮತ್ತು ಜಸ್ಟ್ ಒಂದು ಸಲ ಏನಾಗುತ್ತೆ, ಅವರಿಗೆ ಟಚ್ ಆಗುತ್ತೆ, ಕೃಷ್ಣನಿಗೆ ಅವರ ಕೈ ಟಚ್ ಆಗಿ, ಅವರ ಪಾದಕ್ಕೆ ಟಚ್ ಆಗಿ ಅವರೇನಾಗ್ತಾರೆ, ಮೂರ್ಛೆ ಹೋಗಿ ಕೆಳಗಡೆ ಬಿದ್ದೋಗ್ತಾರೆ. ಆ ಸಮಯದಲ್ಲಿ ಬರ್ತಾರೆ ರಾಧಾರಾಣಿ. ಆಕೆಯ ವೃಂದಾದೇವಿ ಮೂರ್ಛೆ ಆಗಿರೋದನ್ನು ನೋಡಿ ಅವರು ಏನಂದ್ಕೊಳ್ತಾರೆ, ಇವರು ಕೃಷ್ಣನ ಜೊತೆ ತುಂಬ ಸಲಿಗೆಯಿಂದ ಇದ್ದಾರೆ. ಸೊ ಕೃಷ್ಣನ ಟಚ್ ಮಾಡಿದ್ದಾರೆ, ಅದಕ್ಕೆ ಮೂರ್ಛೆ ಹೋಗಿದ್ದಾಳೆ ಅಂತೇಳಿ ಅವ್ರು ಏನು ಮಾಡ್ತಾರೆ, ವೃಂದಾದೇವಿಗೆ ಶಾಪವನ್ನು ಕೊಡ್ತಾರೆ. ಆ್ಯಕ್ಚುಲಾಗಿ ನಮ್ಗೆ ಆಶ್ಚರ್ಯ ಆಗ್ಬೋದು, ರಾಧಾರಾಣಿಗೆ ಕೋಪ ಬರುತ್ತಾ, ರಾಧಾರಾಣಿಗೆ ಶಾಪ ಬೇರೆ ಕೊಡ್ತಾರೆ. ಇಲ್ಲ, ಆ್ಯಕ್ಚುಲಾಗಿ ರಾಧಾರಾಣಿ ತನ್ನ ಸಖಿಯವರು ಯಾವಾಗಲೂ ಕೃಷ್ಣನ ಜೊತೆ ಸಂತೋಷವಾಗಿರ್ತಾರೋ ಆ ಕ್ಷಣ ರಾಧಾರಾಣಿನೂ ಖುಷಿಯಾಗಿರ್ತಾರೆ. ನನ್ನ ಸಖಿಯರೆಲ್ಲರೂ ಕೃಷ್ಣನ ಜೊತೆ ಸಂತೋಷವಾಗಿದ್ದಾರೆ ಅಂತ ರಾಧಾರಾಣಿಗೆ ಆ್ಯಕ್ಚುಲಾಗಿ ಕೋಪ ಬರೋದಿಲ್ಲ. ಬಟ್ ಇಲ್ಲಿ ಭಗವಂತನ ಒಂದು ಲೀಲೆ, ಆ ಲೀಲೆಯನ್ನು ತುಳಸಿ ಮಹಾರಾಣಿನ ಭೂಲೋಕಕ್ಕೆ, ಈ ಐಹಿಕ ಪ್ರಪಂಚಕ್ಕೆ ತರಬೇಕು ಅಂತ. ಸೊ ಹಾಗಾಗಿ ಇದೊಂದು ಲೀಲೆ ಅಷ್ಟೇ. ಸೊ ಹೇಳ್ತಾರೆ, ವೃಂದಾದೇವಿಗೆ ಶಾಪವನ್ನು ಕೊಡ್ತಾರೆ. ಏನಂತ ಶಾಪ ಕೊಡ್ತಾರೆ, ನೀನು ಅಸುರ ಕುಲದಲ್ಲಿ ಜನ್ಮವನ್ನು ತಗೋ ಅಂತ. ಮತ್ತು ಇನ್ನೊಂದೇನಪ್ಪ ಅಂದರೆ, ತುಳಸಿ ಮಹಾರಾಣಿನ ಸುಧಾಮ ಅಂತ ಕೃಷ್ಣನ ಸಖ, ಕೃಷ್ಣನ ಒಂದು ಅಂಶನೇ ಸುಧಾಮ. ಸೊ ಕೃಷ್ಣನ ಒಂದು ಅಂಶ ಸುಧಾಮ ತುಳಸಿ ಮಹಾರಾಣಿ ಅಂದರೆ ಇಷ್ಟಪಡ್ತಿರ್ತಾರೆ ಜಾಸ್ತಿ. ತುಳಸಿ ಮಹಾರಾಣಿಯ ಹಿಂದೆ ಹೋಗ್ತಿರ್ತಾರೆ, ತುಳಸಿ ಮಹಾರಾಣಿನ ಇಷ್ಟಪಡ್ತಿರ್ತಾರೆ. ಸೊ ರಾಧಾರಾಣಿ ಕೋಪ ಮಾಡಿಕೊಂಡು ತುಳಸಿ ಮಹಾರಾಣಿಗೆ ಶಾಪ ಕೊಟ್ಟಿದ್ದನ್ನು ನೋಡಿ ಸುಧಾಮ ಕೂಡ ರಾಧಾರಾಣಿಗೆ ಶಾಪವನ್ನು ಕೊಡ್ತಾರೆ. ಸೊ ರಾಧಾರಾಣಿ ಏನು ಮಾಡ್ತಾರೆ, ಮತ್ತೆ ಸುಧಾಮನಿಗೆ ಶಾಪವನ್ನು ಕೊಡ್ತಾರೆ, ನೀನು ಕೂಡ ಹೋಗಿ ಅಸುರ ಕುಲದಲ್ಲಿ ಜನ್ಮವನ್ನು ತಾಳು ಅಂತ. ಸೊ ಇವಾಗ ಸುಧಾಮ ಮತ್ತು ತುಳಸಿ ಮಹಾರಾಣಿ ಇಬ್ಬರೂ ಅಸುರ ಕುಲದಲ್ಲಿ ಜನ್ಮವನ್ನು ತಗೋಬೇಕು ಈ ಐಹಿಕ ಪ್ರಪಂಚದಲ್ಲಿ. ಸೊ ಈ ಒಂದು ಮೊದಲು ತುಳಸಿ ಮಹಾರಾಣಿಯ ಪ್ರಕಟ ಈ ಐಹಿಕ ಪ್ರಪಂಚದಲ್ಲಿ ಹೇಗಾಗುತ್ತೆ. ಸೊ ಇವಾಗ ಇಬ್ಬರಿಗೂ ಶಾಪ ಸಿಕ್ತು,
ಇದೊಂದು ಕಾರಣ ಆ್ಯಕ್ಚುಲಾಗಿ ಅವರು ಐಹಿಕ ಪ್ರಪಂಚಕ್ಕೆ ಬರೋದಕ್ಕೆ. ಗೋಲಕ ವೃಂದಾವನದಲ್ಲಿ ಆಗಿರ್ತಕ್ಕ ಒಂದು ಒಂದು ಇನ್ಸಿಡೆಂಟ್ ಇದು. ಒಂದು ಘಟನೆ ಇದು. ಸೊ, ಅವರ ಪ್ರಕಟ ಈ ಭೂಲೋಕದಲ್ಲಿ ಹೇಗಾಗತ್ತೆ? ಈ ಐಹಿಕ ಪ್ರಪಂಚದಲ್ಲಿ ಹೇಗಾಗತ್ತೆ? ಮೊದಲು ತುಳಸಿ ಮಹಾರಾಣಿಯ ಪ್ರಾಕಟ್ಯ ಹೇಗಾಗತ್ತೆ ಅಂತ ನೋಡೋಣ. ಋಷಭಧ್ವಜ್ ಅಂತ ಒಬ್ಬ ರಾಜ ಇರ್ತಾರೆ. ಋಷಭಧ್ವಜ್ ಕೆಲವೊಂದು ಕಡೆ ವರ್ಷಧ್ವಜ್ ಅಂತಾನೂ ಹೇಳ್ತಾರೆ. ವೃಷಭಧ್ವಜ್ ಅಂತಾನೂ ಹೇಳ್ತಾರೆ. ನನಗೆ ಇವೆರಡರಲ್ಲಿ ಯಾವುದು ಕರೆಕ್ಟ್ ಅಂತ ಗೊತ್ತಿಲ್ಲ. ಋಷಭಧ್ವಜ್ ಮತ್ತು ವರ್ಷಧ್ವಜ್. ಸೊ, ಋಷಭಧ್ವಜ್ ಅಂತ ಇರ್ತಾರೆ. ಇವರು ಶಿವಜಿ ಮಹಾದೇವ ಶಿವಜಿ ಅಥವಾ ಮಹಾದೇವರ ಪರಮ ಭಕ್ತ ಆಗಿರ್ತಾರೆ. ಎಷ್ಟೊಂದು ಭಕ್ತಿಯುತವಾಗಿ ಇರ್ತಾರೆ ಅಂದರೆ ಶಿವನಿಗೆ ಆರಾಧನೆನ ದಿನ ಮಾಡ್ತಾರೆ. ಅವರ ಸೇವೆಯನ್ನು ಮಾಡ್ತಾರೆ. ಶಿವನನ್ನ ಏನು ಗ್ಲೋರಿಫಿಕೇಷನ್ ಮಾಡ್ತಿರ್ತಾರೆ. ಅವರ ಒಂದು ಪ್ರಶಂಸೆಯನ್ನು ಯಾವಾಗಲೂ ಮಾಡ್ತಿರ್ತಾರೆ. ಬಟ್ ಬೇರೆ ದೇವತೆಗಳಿಗೆ ಈವನ್ ವಿಷ್ಣುವನ್ನು ಕೂಡ ಅವರು ಆರಾಧನೆ ಮಾಡೋದಿಲ್ಲ. ಬೇರೆ ದೇವತೆಗಳನ್ನು ಆರಾಧನೆ ಮಾಡೋದಿರಲಿ, ಅವ್ರಿಗೆ ಆದರವನ್ನು ಕೂಡ ಕೊಡೋದಿಲ್ಲ. ಅಷ್ಟೊಂದು ಎಲ್ಲರನ್ನೂ ನಿಂದೆ ಮಾಡ್ತಿರ್ತಾರೆ. ಸೊ, ಒಂದು ಸಲ ಏನಾಗುತ್ತೆ, ಸ್ವರ್ಗಲೋಕದಲ್ಲಿ ಒಂದು ಯಜ್ಞವನ್ನು ಏರ್ಪಾಡು ಮಾಡಿರ್ತಾರೆ. ಅದು ಯಾವ ಯಜ್ಞ ಅಷ್ಟೊಂದು ನೆನಪಿಲ್ಲ. ಸೊ, ಒಂದು ಯಜ್ಞವನ್ನು ಏರ್ಪಾಡು ಮಾಡಿರ್ತಾರೆ. ಅಲ್ಲಿಗೆ ಋಷಭಧ್ವಜ ಕೂಡ ಹೋಗಿರ್ತಾರೆ. ಮತ್ತು ಅಲ್ಲಿ ಹೋದಾಗ ಅಲ್ಲಿ ವಿಷ್ಣುವಿನ ಒಂದು ಯಜ್ಞವನ್ನು ಮಾಡ್ತಿರ್ತಾರೆ ಎಲ್ಲ ದೇವತೆಗಳು ಸೇರಿ. ಋಷಭಧ್ವಜ ಹೋದಾಗ ಅಲ್ಲೂ ಕೂಡ ಅದೇ ರೀತಿ ನಿಂದೆ ಮಾಡ್ತಾರೆ ಎಲ್ಲರನ್ನು. ವಿಷ್ಣುವನ್ನು ಕೂಡ ನಿಂದೆ ಮಾಡ್ತಾರೆ. ವಿಷ್ಣುವನ್ನು ಕೂಡ ಬಿಡೋದಿಲ್ಲ ಈತ. ವಿಷ್ಣುವನ್ನು ನಿಂದೆ ಮಾಡ್ತಾರೆ, ಜೊತೆಗೆ ಎಲ್ಲ ದೇವತೆಗಳನ್ನ ನಿಂದೆ ಮಾಡ್ತಾರೆ. ಎಲ್ಲ ದೇವತೆಗಳಿಗೆ ಎಷ್ಟು ಸಿಟ್ಟು ಬರ್ತಿರತ್ತೆ ಇವ್ರನ್ನ ನೋಡಿ ಅಂತಂದರೆ. ಬಟ್ ಯಾರು ಅಲ್ಲಿರ್ತಕ್ಕಂಥವ್ರು ಒಂದು ಚೂರು ಮಾತಾಡೋದಿಲ್ಲ, ಒಂದು ಚೂರು ಅವ್ರಿಗೇನು ಮಾಡೋದಿಲ್ಲ. ಯಾಕೆಂದರೆ ಶಿವಜಿ ಭಕ್ತ, ಮಹಾದೇವನ ಭಕ್ತ. ಮಹಾದೇವ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಸೊ, ಹಾಗಾಗಿ ಅವರ ಕೋಪಕ್ಕೆ ಯಾಕೆ ಬಲಿಯಾಗಬೇಕು ಅಂಥೇಳಿ ಯಾರೂ ಒಂದು ಮಾತಾಡೋದಿಲ್ಲ. ಬಟ್ ಸೂರ್ಯದೇವನಿಗೆ ತಡ್ಕೊಳಕ್ಕಾಗಲ್ಲ ಕೋಪ ತಡ್ಕೊಳಕ್ಕಾಗಲ್ಲ. ಅವ್ರು ಹೋಗ್ಬಿಟ್ಟು ಶಾಪ ಕೊಟ್ಟೇ ಬಿಡ್ತಾರೆ ಋಷಭಧ್ವಜನಿಗೆ. ನೀನು ಇರ್ತಕ್ಕಂಥ ಎಲ್ಲ ಸಂಪತ್ತನ್ನು ಕಳ್ಕೊಂಡು ದರಿದ್ರನಾಗು ಅಂತೇಳಿ. ಸೊ, ಆ್ಯಕ್ಚುಲಾಗಿ ಇಮ್ಮಿಡಿಯೇಟಾಗಿ ಅವರು ಋಷಭಧ್ವಜ ಎಲ್ಲ ಸಂಪತ್ತನ್ನು ಕಳ್ಕೊಂಡು ಭೂಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಎಲ್ಲ ಸಂಪತ್ತನ್ನು ಕಳ್ಕೊಂಡು ದರಿದ್ರನಾಗ್ತಾರೆ. ಈ ವಿಚಾರ ಗೊತ್ತಾಗುತ್ತೆ ಮಹಾದೇವನಿಗೆ. ಮಹಾದೇವ ಏನು ಮಾಡ್ತಾರೆ, ಇಮ್ಮಿಡಿಯೇಟಾಗಿ ಹಿಂಬಾಲಿಸ್ತಾರೆ. ಸೊ, ಸೂರ್ಯದೇವ ಶಾಪ ಏನೋ ಕೊಟ್ಬಿಟ್ರು. ಸೊ, ಅವಾಗ ಅವ್ರಿಗೆ ಗೊತ್ತಲ್ವಾ, ಶಾಪ ಕೊಟ್ಟಮೇಲೆ ಮಹಾದೇವ ಅಂತೂ ಬಿಡೋದಿಲ್ಲ ಇವಾಗ. ಸೊ, ಹೇಗಾದರೂ ಮಾಡಿ ಆ ಒಂದು ಕೋಪದಿಂದ ತಪ್ಪಿಸ್ಕೋಬೇಕು ಅಂತೇಳಿ ಅವ್ರು ಏನು ಮಾಡ್ತಾರೆ, ಎಲ್ಲ ದೇವತೆಗಳನ್ನ ಕರ್ಕೊಂಡು ಸೂರ್ಯದೇವ ಬ್ರಹ್ಮನ ಒಂದು ಮೊರೆ ಹೋಗ್ತಾರೆ. ಬ್ರಹ್ಮನ ಹತ್ರ ಹೋಗ್ತಾರೆ. ಅವರು ಕಾಪಾಡೋದಕ್ಕೆ ಕೇಳ್ಕೊಳ್ತಾರೆ. ಬ್ರಹ್ಮದೇವ ಅರೆ ಶಿವನ ಒಂದು ಕೋಪವನ್ನು ತಡೆಯೋದಕ್ಕೆ ನನ್ನಿಂದನೂ ಸಾಧ್ಯ ಇಲ್ಲ, ಬಟ್ ಒಬ್ಬರಿಂದ ಸಾಧ್ಯ. ಯಾರದು? ವಿಷ್ಣು. ನಾವೆಲ್ಲರೂ ವಿಷ್ಣುವಿನ ಮೊರೆ ಹೋಗೋಣ ಅಂತೇಳಿ ಬ್ರಹ್ಮದೇವ ಎಲ್ಲ ದೇವತೆಗಳನ್ನ ಕರ್ಕೊಂಡು ವಿಷ್ಣುವಿನ ಮೊರೆ ಹೋಗ್ತಾರೆ. ಎಲ್ಲ ಘಟನೆಯನ್ನು ಹೇಳ್ತಾರೆ. ಸೊ, ವಿಷ್ಣು ಹೇಳ್ತಾರೆ, ಅರೆ ಶಿವ ಎಂಥ ಪರಮ ಭಕ್ತ, ನನಗೆ ತುಂಬ ಪ್ರಿಯವಾದವನು ಮಹಾದೇವ ಅಂತೇಳಿ ಮಹಾದೇವನ ಒಂದು ಗುಣಗಾನ ನಡೀತಾ ಇದೆ. ವಿಷ್ಣು ಗುಣಗಾನ ಮಾಡ್ತಾ ಇರ್ತಾರೆ, ಮಹಾದೇವನ ಗುಣಗಾನ ಎಲ್ಲ ದೇವತೆಗಳು ಕೂತ್ಕೊಂಡು ಕೇಳ್ತಾ ಇದ್ದಾರೆ. ಅಲ್ಲಿಗೆ ಬರ್ತಾರೆ ಮಹಾದೇವ, ಶಿವಜಿ ಬರ್ತಾರೆ. ಅವರ ಒಂದು ಗುಣಗಾನ ವಿಷ್ಣು ಹೇಳಿರೋದನ್ನು ಕೇಳಿ ಶಾಂತ ಆಗ್ತಾರೆ. ಆಮೇಲೆ ಭಗವಂತನ ಹತ್ರ ಹೋಗ್ತಾರೆ. ಹೋಗಿ ನಮಸ್ಕಾರವನ್ನೇ ಮಾಡಿ ಭಗವಂತನಿಗೆ ಹೇಳ್ತಾರೆ, ಇವಾಗ ಸೂರ್ಯದೇವ ನಿಮ್ಮ ಒಂದು ಆಶ್ರಯವನ್ನು ಪಡ್ಕೊಂಡ್ರು. ಸೊ, ಅವರಿಗೆ ನಾನು ಇವಾಗ ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಯಾರು ನಿಮ್ಮ ಆಶ್ರಯವನ್ನು ಪಡ್ಕೊಳ್ತಾರೋ ಅವರನ್ನು ಯಾರೂ ಏನೂ ಮಾಡೋದಕ್ಕಾಗೋದಿಲ್ಲ. ಸೊ, ಹೀಗಿರಬೇಕಾದ್ರೆ ಓಕೆ, ಸೂರ್ಯದೇವನ ಆಶ್ರಯವನ್ನು ಕೊಟ್ರಿ. ಸೊ, ನಾನು ಅವ್ರದ್ದು ಏನು ಮಾಡೋಕ್ಕಾಗೋದಿಲ್ಲ. ಬಟ್ ನನ್ನ ಭಕ್ತನ ಕತೆ ಏನು? ನನ್ನ ಭಕ್ತ ಇವತ್ತು ಎಲ್ಲವನ್ನ ಕಳ್ಕೊಂಡು ದರಿದ್ರನಾಗಿದ್ದಾನೆ. ಅವನನ್ನು ಹಾಗೆ ಬಿಡೋದಕ್ಕಾಗೋದಿಲ್ಲ. ಅವನ ಕತೆ ಏನು ಅಂತ ಕೇಳ್ತಾರೆ ಶಿವಜಿ. ಅದಕ್ಕೆ ವಿಷ್ಣು ಹೇಳ್ತಾರೆ, ನೀವು ಇಲ್ಲಿ ಬಂದು ತುಂಬ ಕ್ಷಣಗಳು ಆಗಿದೆ. ತುಂಬ ಕ್ಷಣಗಳು
ಸರಿದು ಹೋಗಿದೆ. ಆ ಟೈಮಲ್ಲಿ ಯಾಕೆಂದರೆ ನಮಗೆ ಗೊತ್ತಿರೋ ಹಾಗೆ ಇಲ್ಲಿ ಒಂದು ಲೈಫ್ ಡ್ಯೂರೇಷನ್ ಏನಿದೆ, ಜೀವನ ಅವಧಿ ಏನಿದೆಯೋ, ಆಮ್, ಬೇರೆ ಬೇರೆ ಲೋಕದಲ್ಲಿನ ಜೀವನ ಅವಧಿಗಳು ಅ, ತುಂಬ ವ್ಯತ್ಯಾಸ ಇರುತ್ತೆ. ಅಂದರೆ ತುಂಬ ಲಾಂಗ್ ಇದೆ. ಇಲ್ಲಿನ ಒಂದು ಇವಾಗ ಬರೀ ಸುಮ್ಮನೆ ಸ್ವರ್ಗ ಲೋಕಕ್ಕೆ ತೊಗೊಂಡ್ರೆ ಇಲ್ಲಿನ ಒಂದು ದಿನ, ಸಾರಿ, ಇಲ್ಲಿನ 6 ತಿಂಗಳು, ಅಲ್ಲಿಗೆನ 1 ದಿನ, 12 ಅವರ್ಸು. ಮತ್ತು ಇಲ್ಲಿನ ಇನ್ನು 6 ತಿಂಗಳು, ಅಲ್ಲಿಗೆ 1 ರಾತ್ರಿ. ಅಂದರೆ ಅಲ್ಲಿನ 24 ಅವರ್ಸ್ ಏನಿದೆಯೋ, ಇಲ್ಲಿ 1 ದಿನ, ಸಾರಿ, ಇಲ್ಲಿ ಇಲ್ಲಿ 1 ವರ್ಷ ಏನಿದೆಯೋ, ಅಲ್ಲಿನ 24 ಅವರ್ಸ್, 1 ದಿನ 1 ರಾತ್ರಿ. ಇದು ಜಸ್ಟು ಸ್ವರ್ಗಲೋಕದ ಬಗ್ಗೆ ಹೇಳ್ತಿರೋದು ಬಟ್ ಹೈಯರ್ ಹೋಗ್ತಿದ್ದಂಗೆ ಬ್ರಹ್ಮಲೋಕ, ಕೈಲಾಸ, ವೈಕುಂಠ ಲೋಕ, ಇನ್ನೂ ಎಷ್ಟೊಂದು ಲೋಕಗಳು ಹೈಯರ್ ತುಂಬ ಪ್ಲ್ಯಾನೆಟ್ಸ್ಗಳಿದ್ದಾವೆ. ಆ ಲೋಕಗಳಿಗೆ ಹೋಲಿಸ್ಕೊಂಡ್ರೆ ಇನ್ನೂ ಡ್ಯೂರೇಷನ್ನು ತುಂಬ ಜಾಸ್ತಿನೇ ಇದೆ. ಸೊ ಇದು ವಿಷ್ಣು ಲೋಕ. ಇವಾಗ ಅವರೆಲ್ಲರೂ ಎಲ್ಲಿದ್ದಾರೆ? ಇವಾಗ ವಿಷ್ಣು ಲೋಕದಲ್ಲಿದ್ದಾರೆ. ವಿಷ್ಣು ಲೋಕದ ಡ್ಯೂರೇಷನೇ ಇಲ್ಲ ಅಲ್ಲಿ. ಸೊ ವಿಷ್ಣುದೇವ ಹೇಳ್ತಾರೆ, ನೀವು ಇಲ್ಲಿ ಬಂದು ಒಂದು ಕ್ಷಣ ಏನು ಆ, ಇಲ್ಲಿ ಸ್ಪೆಂಡ್ ಮಾಡಿದಿರೋ, ಅದು ಅನೇಕ ಯುಗಗಳು ಆಮ್, ಆ, ಹೋಗ್ಬಿಟ್ಟಿದೆ ಕೆಳಗಡೆ, ಸರಿದು ಹೋಗ್ಬಿಟ್ಟಿದೆ. ಇವಾಗ ಅಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರೋ, ಋಷಭಧ್ವಜ ಇವಾಗ ಅಲ್ಲಿಲ್ಲ. ಋಷಭಧ್ವಜ ಆಗಲೇ ಹೋಗಿ, ಋಷಭಧ್ವಜನ ಮಗ ಹಂಸಧ್ವಜ ಇದ್ದಾನೆ. ಹಂಸಧ್ವಜನೂ ಆಗಲೇ ಹೋಗಿ, ಅವನ ಮಗ ಧರ್ಮಧ್ವಜ ಧರ್ಮಧ್ವಜ ಇದ್ದಾನೆ. ಧರ್ಮಧ್ವಜ ಮಾಧವಿ ಅಂತಕ್ಕಂಥ ಆ, ಒ- ಒಬ್ಬ ಆ, ಮಾಧವಿ ಅಂತಕ್ಕಂಥ ಜೊತೆ ಮದುವೆ ಆಗಿ, ಅವರಿಬ್ಬರೂ ನನ್ನ ಪರಮ ಭಕ್ತರು. ಅವರಿಬ್ರು ವಿಷ್ಣುವಿನ ಪರಮ ಭಕ್ತರು, ಅವರಿಬ್ರು. ಸೊ ತುಂಬ ಪೂಜೆಯನ್ನು ಮಾಡ್ತಾರೆ. ಅಸುರ ಕುಲದಲ್ಲಿ ಹುಟ್ಟಿದ್ರೂ ಕೂಡ ಅವರಿಬ್ರು, ಧರ್ಮಧ್ವಜ ಮತ್ತು ಮಾಧವಿ ಅಸುರ ಕುಲದಲ್ಲಿ ಹುಟ್ಟಿದ್ರೂ ಕೂಡ ಅವರು ತುಂಬ ಭಕ್ತರಾಗಿರ್ತಾರೆ, ವಿಷ್ಣುವಿನ ಭಕ್ತರಾಗಿರ್ತಾರೆ, ಆರಾಧನೆಯನ್ನು ಮಾಡ್ತಾರೆ. ಸೊ ಲಕ್ಷ್ಮೀದೇವಿ ಬಂದು ಅವರಿಗೆ ವರವನ್ನು ಕೊಡ್ತಾರೆ. ಸೊ ನಿಮ್ಮದು ಏನು ಕಳ್ಕೊಂಡಿದಿರೋ ಸಂಪತ್ತು, ಎಲ್ಲ ಸಂಪತ್ತನ್ನು ಪಡ್ಕೊಂಡು ತುಂಬ ಸಮೃದ್ಧಿಯಾಗಿರಲಿ ಅಂಥೇಳಿ ಆಶೀರ್ವಾದವನ್ನು ಮಾಡ್ತಾರೆ. ಸೊ ಜೊತೆಗೆ ಭಗವಂತ ಹೇಳ್ತಾರೆ, ಮಾಧವಿ ಧ್ವಜನ ಹೆಂಡತಿ ಮಾಧವಿ ಗರ್ಭವತಿ ಇವಾಗ. ಮತ್ತು ಲಕ್ಷ್ಮೀದೇವಿ ಅವರಿಗೆ ಇನ್ನೊಂದು ವರವನ್ನು ಕೊಟ್ಟಿರ್ತಾರೆ. ಏನಪ್ಪ ಅಂದರೆ, ತಾನೇ ತನ್ನ ಮಗಳಾಗಿ ಬರ್ತೀನಿ ಅಂತ, ತುಳಸಿಯಾಗಿ ಬರ್ತೀನಿ ಅಂತ. ಸೊ ನನ್ನ ಅಂಶನೇ ತುಳಸಿಯಾಗಿ ಬರ್ತಾರೆ ಅಂತ, ನಿಮ್ಮ ಮಗುವಾಗಿ ಬರ್ತೀನಿ ಅಂತ ಹೇಳಿರ್ತಾರೆ. ಸೊ ಸ್ವತಃ ಲಕ್ಷ್ಮೀದೇವಿನೇ ಆ ಅಸುರ ಕುಲದಲ್ಲಿ ಜನ್ಮವನ್ನು ತಗೊಳ್ತಾ ಇದ್ದಾರೆ. ಲಕ್ಷ್ಮೀದೇವಿಯ ಒಂದು ಅಂಶ ಜನ್ಮವನ್ನು ತಗೊಳ್ತಾ ಇದ್ದಾರೆ. ಲಕ್ಷ್ಮೀದೇವಿ ಯಾರು? ರಾಧಾರಾಣಿಯ ಒಂದು ಅಂಶ. ಆ್ಯಕ್ಚುಲಾಗಿ ರಾಧಾರಾಣಿಯ ಒಂದು ಅಂಶನೇ ತುಳಸಿ ಮಹಾರಾಣಿ ಅಂತ ಹೇಳ್ಬೋದು, ಅಥವಾ ಲಕ್ಷ್ಮೀದೇವಿಯ ಅಂಶ ಅಂತಲೂ ಹೇಳ್ಬೋದು. ಅವರೇ ಜನ್ಮವನ್ನು ತಗೊಂಡು ಆ ಒಂದು ಅಸುರ ಕುಲ ಏನಿದೆಯೋ, ಆ ಒಂದು ಕುಟುಂಬ ಏನಿದೆಯೋ, ಅಥವಾ ಆ ಒಂದು ವಂಶ ಏನಿದೆಯೋ, ಆ ಎಲ್ಲ ವಂಶಜರನ್ನು ಉದ್ಧಾರವನ್ನು ಮಾಡ್ತಾರೆ ಅಂತ ಹೇಳಿ ಭಗವಂತ ಹೇಳ್ತಾರೆ. ಸೊ ಇದರಿಂದ ತುಂಬ ಸಮಾಧಾನವಾಗಿ ಎಲ್ಲರೂ ಅವರವರ ಲೋಕಕ್ಕೆ ಹೋಗ್ತಾರೆ. ಇಲ್ಲಿ ಗರ್ಭವತಿ ಆಗಿರತಕ್ಕಂಥ ಮಾಧವಿ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಡ್ತಾರೆ. ಅವಳು ಎಷ್ಟೊಂದು ಸುಂದರವಾಗಿರ್ತಾಳೆ ಅಂದರೆ ಆ ಸುಂದರತೆಗೆ ತುಲನೇ ಇಲ್ಲ. ಸೊ ಹಾಗಾಗಿ ಆಕೆಯ ಹೆಸರನ್ನು ತುಳಸಿ ಅಂತ ಇಡ್ತಾರೆ. ಮತ್ತು ಈ ತುಳಸಿ ಚಿಕ್ಕಂದ್ರಿಂದಲೂ ಭಗವಂತನೇ ಭಕ್ತಳಾಗಿರ್ತಾಳೆ, ವಿಷ್ಣುವಿನ ಆರಾಧನೆ ಮಾಡ್ತಿರ್ತಾರೆ. ಎಲ್ಲ ವಿದ್ಯೆಗಳ ಸಂಪನ್ನಳಾಗಿರ್ತಾಳೆ. ಮತ್ತು ಸ್ವಲ್ಪ ದೊಡ್ಡವಳಾಗ್ತಿದ್ದಾಗೆ ಆಕೆ ಮನೆಯಲ್ಲಿ ಒತ್ತಾಯ ಮಾಡಿದ್ರೂ ತಪಸ್ಸು ಮಾಡೋದು ಬೇಡ ಅಂತ ಮನೆಯನ್ನು ಬಿಟ್ಟು ತ್ಯಜಿಸಿ ಆಕೆ ಬದ್ರಿಕಾಶ್ರಮಕ್ಕೆ ಹೋಗ್ತಾಳೆ ತಪಸ್ಸನ್ನು ಮಾಡೋದಕ್ಕೆ. ತುಂಬ ಘೋರವಾದಂಥ ತಪಸ್ಸನ್ನು ಮಾಡ್ತಾರೆ. 30,000 ವರ್ಷಗಳ ಕಾಲ ಬರೀ ಎಲೆ ಮತ್ತು ಹಣ್ಣನ್ನು ತಿಂದ್ಕೊಂಡು ತಪಸ್ಸನ್ನು ಮಾಡ್ತಾರೆ. ಮತ್ತು 20,000 ವರ್ಷಗಳ ಕಾಲ ಬರೀ ಗಾಳಿಯನ್ನು ಕುಡ್ಕೊಂಡು ತಪಸ್ಸನ್ನು ಮಾಡ್ತಾರೆ. 10,000ಗಳ ಕಾಲ ಒಂಟಿ ಕಾಲಲ್ಲಿ ನಿಂತ್ಕೊಂಡು ತಪಸ್ಸನ್ನು ಮಾಡ್ತಾರೆ. ಇದು ತುಂಬ ಘೋರ ತಪಸ್ಸು. ಈವನ್ ಹಿರಣ್ಯಕಶಿಪು ಕೂಡ ಇಷ್ಟೊಂದು ಘೋರ ತಪಸ್ಸನ್ನು ಮಾಡಿಲ್ಲ. ಹೀಗೆ ಮಹಾನ್ ತಪಸ್ವಿ ಆಗಿರ್ತಾಳೆ, ಸುಂದರಿಯಾಗಿರ್ತಾಳೆ. ಸೊ
ಏನೋ ಈ ರೀತಿ ಘೋರ ತಪಸ್ಸನ್ನು ಮಾಡ್ತಾರೆ. ಘೋರ ತಪಸ್ಸನ್ನು ಮಾಡಿದ ಮೇಲೆ ಯಾರು ಬರ್ತಾರೆ, ಬ್ರಹ್ಮದೇವರ ಒಂದು ಮ್, ಪ್ರಕಟ ಆಗುತ್ತೆ. ಬ್ರಹ್ಮದೇವರು ಕೇಳ್ತಾರೆ ಏನು ವರ ಬೇಕು ಅಂತ. ಸೊ ತುಳಸಿ ದೇವಿ ಹೇಳ್ತಾರೆ, ನನಗೆ ನಾನು ನಾರಾಯಣನ ಪತ್ನಿ ಆಗಬೇಕು, ನಾರಾಯಣ ನನ್ನ ಪತಿಯಾಗಿ ಪಡ್ಕೋಬೇಕು ಅಂತ ಹೇಳ್ತಾರೆ. ಬ್ರಹ್ಮದೇವ ಇಮ್ಮಿಡಿಯೇಟಾಗಿ ತಥಾಸ್ತು ಕೊಡ್ತಾರೆ. ಬಟ್ ಒಂದು ಕಂಡೀಷನ್, ಏನಪ್ಪ ಕಂಡೀಷನ್ ಅಂತಂದರೆ, ನಾರಾಯಣನನ್ನು ಮದುವೆ ಆಗೋದಕ್ಕೂ ಮುಂಚೆ ನೀನು ಶಂಖಚೂಡ ಅಂತಕ್ಕಂತಹ ಒಬ್ಬ ಅಸುರ ಕುಲದಲ್ಲೇ ಜನ್ಮವನ್ನು ತಗೊಂಡಿರ್ತಕ್ಕಂಥ ಒಬ್ಬ ಬಲಶಾಲಿ ಶಕ್ತಿಶಾಲಿಯಾಗಿರ್ತಕ್ಕಂಥವನ್ನ ಮದುವೆ ಆಗಬೇಕು ಫಸ್ಟು. ಅದಾದಮೇಲೆ ನಿನಗೆ ನಾರಾಯಣನ ಜೊತೆ ಮದುವೆ ಆಗತ್ತೆ ಅಂತ ಹೇಳ್ತಾರೆ. ತುಳಸಿ ಮಹಾರಾಣಿ ಓಕೆ ಅಂತ ಹೇಳ್ತಾರೆ. ಬಟ್ ಯಾಕೆ ಈ ರೀತಿ ಕಂಡೀಷನ್ ಹಾಕಿದ್ರು ಅಂತ ಹೇಳಿದರೆ, ಅದಕ್ಕೂ ಒಂದು ಕಾರಣ ಇದೆ. ಕಶ್ಯಪ ಮುನಿಗಳ ಇನ್ನೊಬ್ಬರು ಪತ್ನಿ ಧನು ಅಂತಕ್ಕಂಥವ್ರು, ಅವರಿಗೆ ವಿಪ್ರಜಿತ್ ಅಂತಕ್ಕಂಥ ಮಗ ಇರ್ತಾರೆ. ಅವರ ಮಗ ದಂಭ. ದಂಭ ರಾಜನಿಗೆ ಮಕ್ಕಳಿರೋದಿಲ್ಲ. ಅವ್ರೇನು ಮಾಡ್ತಾರೆ, ಸೀದಾ ಪುಷ್ಕರ ಅಂತಕ್ಕಂಥ ಕಾಡಿಗೆ ಹೋಗ್ತಾರೆ. ಅಲ್ಲಿ ಅವರು ಘೋರ ತಪಸ್ಸನ್ನು ಮಾಡ್ತಾರೆ. ಬ್ರಹ್ಮದೇವ ಬರ್ತಾರೆ. ಬ್ರಹ್ಮದೇವ ಅವರಿಗೆ ವರವನ್ನು ಕೊಡ್ತಾರೆ, ಕೇಳ್ತಾರೆ ವರವನ್ನು, ನನಗೆ ಗಂಡು ಮಕ್ಕಳ ಒಂದು ಸಂತಾನವನ್ನು ಕೊಡಿ, ಮತ್ತು ಅವನು ತುಂಬ ಬಲಶಾಲಿಯಾಗಿರಬೇಕು, ದೇವತೆಗಳನ್ನು ಕೂಡ ಸೋಲಿಸುವಂಥವನಾಗಿರಬೇಕು. ಆ ಒಂದು ಬಲಶಾಲಿ ಪುತ್ರನ ನನಗೆ ಪುತ್ರನ ಸಂತಾನವನ್ನು ನಾನು ಕೊಡಿ ಅಂತೇಳಿ ಬ್ರಹ್ಮದೇವರನ್ನು ಕೇಳ್ಕೊತಾರೆ. ಓಕೆ, ಬ್ರಹ್ಮದೇವ ತಥಾಸ್ತು ಅಂತ ಹೇಳ್ತಾರೆ. ಇವರು ಮನೆಗೆ ಬರ್ತಾ ಇದ್ದಂಗೆ ಅವರ ಪತ್ನಿ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿರ್ತಾಳೆ. ಆತನೇ ಶಂಖಚೂಡ. ಶಂಖಚೂಡ ಅವನು ಕೂಡ ಎಲ್ಲ ವಿದ್ಯಾ ವಿನಯ ಸಂಪನ್ನನಾಗಿರ್ತಾನೆ, ಯಾವುದ್ರಲ್ಲೂ ಕಮ್ಮಿ ಇರೋದಿಲ್ಲ, ಎಲ್ಲ ದೇವತೆಗಳನ್ನು ಸೋಲಿಸುವಂಥವನಾಗಿರ್ತಾನೆ. ಬಟ್ ಶಂಖಚೂಡ ಯಾರು? ಶಂಖಚೂಡ ಬೇರೆ ಯಾರು ಅಲ್ಲ, ಸುಧಾಮನೇ ಶಂಖಚೂಡ. ಸೊ ರಾಧಾರಾಣಿ ಶಾಪ ಕೊಟ್ಟಿರ್ತಾರಲ್ಲ, ಸೊ ಅವನು ಶಂಖಚೂಡನಾಗಿ ಬಂದಿರ್ತಾನೆ. ಆಧ್ಯಾತ್ಮಿಕ ಲೋಕದಲ್ಲಿ ಸುಧಾಮನ ಕಣ್ಣು ಯಾರ ಮೇಲೆ ಇರುತ್ತೆ? ತುಳಸಿ ಮಹಾರಾಣಿ ವೃಂದಾದೇವಿ ಮೇಲೆ ಇರುತ್ತೆ. ಸೊ ಈ ಲೋಕಕ್ಕೆ ಬಂದ ಮೇಲೂ ಶಂಖಚೂಡನ ಕಣ್ಣು ಯಾರ ಮೇಲೆ ಇರುತ್ತೆ? ತುಳಸಿ ಮಹಾರಾಣಿ ಮೇಲೆ ಇರುತ್ತೆ. ಸೊ ಅವರು ಕೂಡ ಹೋಗಿ ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನು ಮಾಡಿ ಬ್ರಹ್ಮದೇವರಿಂದ ವರವನ್ನು ಪಡ್ಕೊಳ್ತಾರೆ. ತುಳಸಿ ಮಹಾರಾಣಿಯನ್ನು ಮದುವೆ ಆಗಬೇಕು ಅಂತೇಳಿ ಕೇಳಿದಾಗ ಅವರು ಬ್ರಹ್ಮದೇವರ ಅವ್ರಿಗೂ ತಪಸ್ಸು ಅಂತ ತಥಾಸ್ತು ಅಂತ ಹೇಳಿರ್ತಾರೆ. ಸೊ ಇಲ್ಲಿ ತುಳಸಿ ಮಹಾರಾಣಿ ಯಾರನ್ನ ಪತಿಯಾಗಿ ಕೇಳ್ತಿದ್ದಾರೆ? ನಾರಾಯಣನನ್ನ ಪತಿಯಾಗಿ ಕೇಳ್ತಿದ್ದಾರೆ. ಸೊ ಇಲ್ಲಿ ಆಲ್ರೆಡಿ ತಥಾಸ್ತು ಹೇಳಿದ್ದಾರೆ, ಅಲ್ಲೂ ತಥಾಸ್ತು ಹೇಳೋದಕ್ಕಾಗಲ್ವಲ್ಲ. ಸೊ ಹಾಗಾಗಿ ಅವ್ರು ಹೇಳ್ತಾರೆ, ಶಂಖಚೂಡನ ಮೊದಲು ಮದುವೆ ಆಗಬೇಕು, ಅದಾದಮೇಲೆ ನಾರಾಯಣನ ಜೊತೆ ನೀವು ಮದುವೆ ಆಗ್ಬೋದು ಅಂತೇಳಿ ಹೇಳಿರ್ತಾರೆ. ಸೊ ಬ್ರಹ್ಮದೇವರು ಹೇಳ್ತಾರೆ, ಇಮ್ಮಿಡಿಯೇಟಾಗಿ ನೀವು ಇದಕ್ಕೆ ಹೋಗಿ, ಶಂಖಚೂಡನಿಗೆ ಆಜ್ಞೆಯನ್ನು ಮಾಡ್ತಾರೆ, ಇಮ್ಮಿಡಿಯೇಟಾಗಿ ತುಳಸಿ ಮಹಾರಾಣಿನ ಮದುವೆ ಆಗಿ, ತುಳಸಿಯನ್ನು ಮದುವೆ ಆಗಿ, ಆಕೆ ಈಗ ಬದ್ರಿಕಾಶ್ರಮದಲ್ಲಿದ್ದಾಳೆ ಅಂತ ಹೇಳ್ತಾರೆ. ಸೊ ಶಂಖಚೂಡ ಇಮ್ಮಿಡಿಯೇಟಾಗಿ ಬದ್ರಿಕಾಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ತುಳಸಿ ಮಹಾರಾಣಿ ನೋಡ್ತಾರೆ. ಅವರ ಸೌಂದರ್ಯ ತುಂಬ ಕಣ್ಣನ್ನು ಕುಕ್ಕುವಾಗಿರುತ್ತೆ. ಆ ಸೌಂದರ್ಯಕ್ಕೆ ಅವರು ಮಾಯ ಆಗಿಬಿಡ್ತಾರೆ. ಆ ಸೌಂದರ್ಯಕ್ಕೆ ಬಿದ್ದೋಗ್ತಾರೆ ಅಂದರೆ ತಲ್ಲೀನರಾಗ್ತಾರೆ. ಮತ್ತು ಅದಾದಮೇಲೆ ಒಬ್ರಿಗೊಬ್ರು ಟೆಸ್ಟ್ ಮಾಡ್ಕೋಬೇಕಲ್ಲ, ಇವರೇನಾ ತುಳಸಿ ಮಹಾರಾಣಿ, ಇವರೇನಾ ಶಂಖಚೂಡ, ಮತ್ತು ಇವರು ನನಗೆ ಮದುವೆ ಆಗೋದಕ್ಕೆ ಯೋಗ್ಯರಾಗಿದ್ದಾರಾ ಇಲ್ವಾ ಅಂತ ಒಬ್ರಿಗೊಬ್ರು ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸಂಭಾಷಣೆಯನ್ನು ಅವರು ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಆ ಸಂಭಾಷಣೆ ತುಂಬ ಡೀಟೇಲಾಗಿ ಸದ್ಯಕ್ಕೆ ಇವಾಗ ಬೇಡ, ಸಂಭಾಷಣೆಯನ್ನು ಮಾಡ್ತಾರೆ. ಸೊ ಇಲ್ಲಿ ಬ್ರಹ್ಮದೇವರು ಇಬ್ಬರು ಮಾತುಕತೆಯಲ್ಲಿ ತೊಡಗಿರ್ಬೇಕಾದ್ರೆ ಪರಸ್ಪರ ಪ್ರಶ್ನೆಗಳನ್ನು ಕೇಳಿಕೊಳ್ತಾರೆ. ಸೊ ಇದೆಲ್ಲ ಇರುತ್ತೆ. ಮಾತಿನಲ್ಲಿ ತೊಡಗಿರ್ಬೇಕಾದ್ರೆ ಬ್ರಹ್ಮದೇವರು ಬಂದು, ನೀವಿಬ್ರು ಮುಹೂರ್ತ ಮೀರ್ತಾ ಇದೆ, ದಯವಿಟ್ಟು ಇಬ್ರು ಗಾಂಧರ್ವ ವಿವಾಹ ಆಗಿ ಅಂತೇಳಿ ಆಜ್ಞೆಯನ್ನು ಮಾಡ್ತಾರೆ. ಸೊ ಅವರಿಬ್ರು ಗಾಂಧರ್ವ ವಿವಾಹ ಆಗ್ತಾರೆ. ಶಂಖಚೂಡ ಪತ್ನಿಯನ್ನ ತುಂಬ ಇಷ್ಟವನ್ನು ಪಡ್ತಿರ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊಳ್ತಿರ್ತಾರೆ. ತುಳಸಿ ಮಹಾರಾಣಿ ಕೂಡ ಗಂಡನಿಗೆ ತುಂಬ ವಿಧೇಯಳಾಗಿರ್ತಾಳೆ, ಪತಿವ್ರತ ಸ್ತ್ರೀ ಆಗಿರ್ತಾಳೆ. ಸೊ ಹೀಗಿರುವಾಗ ಶಂಖಚೂಡ ಯಾವಾಗ್ಲೂ ದೇವತೆಗಳ ಜೊತೆ ಯುದ್ಧ ಮಾಡೋದು, ಮತ್ತು ಎಲ್ಲ ದೇವತೆಗಳನ್ನು ಸೋಲಿಸೋದು. ಈವನ್ ಶಿವ ಕೂಡ ಈ ಶಂಖಚೂಡನ ಜೊತೆ ಯುದ್ಧವನ್ನು ಮಾಡ್ತಾರೆ. ಆದ್ರೂ ಶಿವನಿಗೂ ಕೂಡ ಈತನನ್ನು ಸೋಲಿಸೋದಕ್ಕೆ ಆಗೋದೇ ಇಲ್ಲ. ಹೀಗಿರ್ಬೇಕಾದ್ರೆ ಎಲ್ಲ ದೇವತೆಗಳು ಹೋಗಿ ವಿಷ್ಣುವಿನ ಮೊರೆ ಹೋಗ್ತಾರೆ, ವಿಷ್ಣುವನ್ನ ಕೇಳ್ತಾರೆ. ಈ ರೀತಿ ಶಂಖಚೂಡನನ್ನು ಪದೇ ಪದೇ ಬಂದು ಡಿಸ್ಟರ್ಬ್ ಮಾಡ್ತಿದ್ದಾರೆ, ಎಲ್ಲ ದೇವತೆಗಳನ್ನ ಸೋಲ್ಸೋದೆಲ್ಲ ಮಾಡ್ತಿದ್ದಾರೆ.
ಸೊ, ಇವಾಗ ಶಂಖಚೂಡ ಅವನೊಬ್ಬ ಅಸುರ. ಸೊ, ಅವರನ್ನ ಹೇಗೆ ಸೋಲಿಸೋದು ಅಂತ ಕೇಳಬೇಕಾದ್ರೆ ಭಗವಂತ ಒಂದು ಯೋಜನೆಯನ್ನ ಮಾಡ್ತಾನೆ. ಅವನ ಒಂದು ಈ ಒಂದು ಶಕ್ತಿಗೆ ಕಾರಣ ಏನಪ್ಪಾ ಅಂದ್ರೆ ಆತನ ಪತ್ನಿ ತುಳಸಿ ಮಹಾನ್ ತಪಸ್ವಿ. ಹ್ಮ್. ಆಕೆಯ ಒಂದು ಪತಿವ್ರತೆಯಿಂದನೇ ಈತನಿಗೆ ತುಂಬಾ ಶಕ್ತಿ ಬರ್ತಾ ಇರೋದು, ನಿಮ್ಮೆಲ್ಲರನ್ನ ಸೋಲಿಸ್ತಾ ಇರೋದು. ಸೊ, ಇವಾಗ ಏನ್ ಮಾಡೋಣ, ನಾನು ಹೋಗಿ ಆಕೆಯ ಪತಿವ್ರತೆಯನ್ನ ಆ, ಭಂಗ ಮಾಡ್ತೀನಿ. ಸೊ, ಆ ಟೈಮಲ್ಲಿ ನೀವು ಅಂದರೆ ಶಿವಜಿಗೆ ಆಜ್ಞೆಯನ್ನ ಮಾಡ್ತಾರೆ. ಆ ಟೈಮಲ್ಲಿ ನೀವು ಆ, ಆಕೆಯ ಗಂಡ ಶಂಖಚೂಡನನ್ನ ವಧೆ ಮಾಡಿ ಅಂತೇಳಿ ಆಜ್ಞೆಯನ್ನ ಮಾಡ್ತಾರೆ. ಅದಾದ್ಮೇಲೆ ಭಗವಂತ ವಿಷ್ಣು ಆ ಶಂಖಚೂಡನ ಧರಿಸ್ಕೊಂಡು ವೇಷಧಾರಣೆ ಮಾಡಿಕೊಂಡು ತುಳಸಿ ಮಹಾರಾಣಿ ಹತ್ರ ಬರ್ತಾರೆ. ತುಳಸಿ ಮಹಾರಾಣಿ ಆ್ಯಕ್ಚುಲಿ ಯಾವಾಗಲೂ ಅವರ ಪತಿ ಯುದ್ಧಕ್ಕೆ ಹೋದಾಗ ಈಕೆ ಯಾವಾಗಲೂ ತಪಸ್ಸು ಮಾಡ್ತಿರ್ತಾಳೆ. ವಿಷ್ಣುವಿನ ಪಕ್ಕದಲ್ಲೇ ಕೂತ್ಕೊಂಡು ತಪಸ್ಸನ್ನು ಮಾಡ್ತಿರ್ತಾಳೆ. ಅಂದ್ರೆ ಅವರ ಒಂದು ವಿಗ್ರಹದ ಹತ್ತಿರ ಕೂತ್ಕೊಂಡು ಯಾವಾಗಲೂ ತಪಸ್ಸು ಮಾಡ್ತಿರ್ತಾಳೆ. ತನ್ನ ಪತಿ ವಾಪಸ್ ಬರೋವರೆಗೂ. ಇವಾಗ ಪತಿ ವಾಪಸ್ ಬಂದರು. ಅದು ಬಂದಿದ್ದು ಯಾರು? ವಿಷ್ಣು. ಬಂದಿದ ತಕ್ಷಣ ತುಳಸಿ ಮಹಾರಾಣಿ ತುಂಬ ಖುಷಿ ಆಗ್ತಾರೆ. ಮತ್ತು ಪತಿಯ ಒಂದು ಪಾದಗಳನ್ನು ಸ್ಪರ್ಶ ಮಾಡ್ತಾಳೆ. ಪಾದಗಳನ್ನು ಸ್ಪರ್ಶ ಮಾಡಿದ ತಕ್ಷಣ ತುಳಸಿ ಮಹಾರಾಣಿಯ ಒಂದು ಪತಿವ್ರತ ಏನಿದೆಯೋ ಅದು ಹೋಗುತ್ತೆ. ಏಕೆಂದರೆ ಪರ ಪರಪುರುಷರ ಒಂದು ಟಚ್ ಮಾಡಿದ್ರಲ್ಲ, ಸೊ ಅದರಿಂದ ಪತಿವ್ರತ ಹೋಗುತ್ತೆ. ಸೊ ಆ ಟೈಮಲ್ಲಿ ಆ್ಯಕ್ಚುಲಿ ತುಳಸಿ ಮಹಾರಾಣಿಗೆ ಟಚ್ ಮಾಡಿದ ತಕ್ಷಣನೇ ಗೊತ್ತಾಗುತ್ತೆ ಈತ ಶಂಖಚೂಡ, ನನ್ನ ಪತಿ ಶಂಖಚೂಡ ಅಲ್ಲ, ಈತ ವಿಷ್ಣು ಅನ್ನೋದು ಗೊತ್ತಾಗುತ್ತೆ. ಅದ್ರ ಜೊತೆಗೆ ಸಂದೇಶ ಕೂಡ ಬರುತ್ತೆ. ತನ್ನ ಪತಿ ಶಂಖಚೂಡ ಈಗ ಇಲ್ಲ, ಅವರ ಒಂದು ಮರಣ ಆಗಿದೆ, ಅವರ ಒಂದು ವಧೆ ಆಗಿದೆ ಶಿವಜಿ ಮಹಾದೇವನಿಂದ ಅಂತ ಗೊತ್ತಾದಮೇಲೆ ತುಳಸಿ ಮಹಾರಾಣಿಗೆ ತುಂಬ ಕೋಪ ಬರುತ್ತೆ. ತುಂಬ ಅಂದರೆ ತುಂಬ ಕೋಪ ಬರುತ್ತೆ. ಇಮ್ಮಿಡಿಯೇಟಾಗಿ ಭಗವಂತ ವಿಷ್ಣುವಿಗೆ ಶಾಪವನ್ನು ಕೊಡ್ತಾಳೆ. ನಾನು ಆರಾಧನೆ ಮಾಡ್ತಕ್ಕಂಥ ಭಗವಂತ ನೀನೇ ನನಗೆ ಏನದು ಧೋಖಾ ಮಾಡಿದ್ಯಾ, ಅಂದರೆ ನೀನೇ ನನಗೆ ಮೋಸ ಮಾಡಿದ್ಯಾ, ನೀನೇ ನನಗೆ ಮೋಸವನ್ನು ಮಾಡಿದ್ಯಾ, ಜಡ ಬುದ್ಧಿಯವನು ನೀವನು, ಕಲ್ಲು ಹೃದಯದವನು ಅಂಥೇಳಿ ನೀನು ಕಲ್ಲಾಗಿ ಕಲ್ಲಿನ ರೂಪದಲ್ಲೇ ಇರಬೇಕು ಅಂಥೇಳಿ ಆಕೆ ಶಾಪವನ್ನು ಕೊಡ್ತಾಳೆ. ಅದನ್ನು ಭಗವಂತ ವಿಷ್ಣು ಸಂತೋಷವಾಗಿ ಸ್ವೀಕಾರ ಮಾಡ್ತಾರೆ. ಮತ್ತು ತುಳಸಿ ಮಹಾರಾಣಿಗೆ ಒಂದು ವರವನ್ನು ಕೊಡ್ತಾರೆ. ನೀನು ಆ್ಯಕ್ಚುಲಾಗಿ ತಪಸ್ಸನ್ನು ಮಾಡಿದ ನನ್ನನ್ನು ಪತಿಯಾಗಿ ಪಡೆಯೋದಕ್ಕೆ. ಹಾಗಾಗಿ ನೀನು ವೈಕುಂಠದಲ್ಲಿ ಯಾವಾಗಲೂ ನನ್ನ ಜೊತೆಯಲ್ಲೇ ಇರ್ತೀಯ. ಮತ್ತು ಇಲ್ಲಿನ ಜನ ಪ್ರತಿ ವರ್ಷ ಇಲ್ಲಿನ ಅಥವಾ ಭಕ್ತರು ನಿನ್ನ ವಿವಾಹವನ್ನು ಪ್ರತಿ ವರ್ಷ ಮಾಡ್ತಾರೆ ಕಾರ್ತಿಕ ಮಾಸದಲ್ಲಿ. ಸೊ ಆ್ಯಕ್ಚುಲಾಗಿ ಇಮ್ಮಿಡಿಯೇಟಾಗಿ ಅವರಿಬ್ರೂ ಮದುವೆ ಆಗೋದಿಲ್ಲ. ಏನಾಗುತ್ತೆ, ಅದನ್ನು ಇನ್‌ಕಂಪ್ಲೀಟ್ ಮಾಡ್ತಾರೆ. ಮದುವೆ ಅನ್ನೋದನ್ನು ಅಲ್ಲಿ ಗೋಲೋಕ ವೃಂದಾವನದಲ್ಲಿ ಅಥವಾ ಇಲ್ಲಿ ಆಗೋದಿಲ್ಲ. ಅವ್ರೇನು ಮಾಡ್ತಾರೆ, ಅದನ್ನು ಆ ವಿವಾಹ ಸಂಪನ್ನ ಮಾಡೋದು ನಮ್ಮ ಭಕ್ತರಾದಂಥ ಎಲ್ಲರ ಒಂದು ಕರ್ತವ್ಯ. ಯಾರು ಭಗವಂತ ವಿಷ್ಣು ಮತ್ತು ತುಳಸಿ ಮಹಾರಾಣಿಯ ವಿವಾಹವನ್ನು ಕಾರ್ತಿಕ ಮಾಸದಲ್ಲಿ ಮಾಡ್ತಾರೋ ಅವರು ಅನೇಕ ಲಾಭಗಳನ್ನು ಅವರು ಪಡಿತಾರೆ. ಭಗವಂತ ಹೇಳ್ತಾರೆ, ನೀನು ಶರೀರ ತ್ಯಾಗವನ್ನು ಮಾಡಿ ವೈಕುಂಠ ಲೋಕಕ್ಕೆ ಹೋದಾಗ ಈ ನಿನ್ನ ಶರೀರ ಏನಿದೆಯೋ ಆ ಶರೀರ ಒಂದು ನದಿಯಾಗಿ ಹರಿಯುತ್ತೆ. ನೇಪಾಳದ ಹತ್ರ ಇದೆ ಆ ನದಿ, ಗಂಧಕಿ ಅಥವಾ ಗಂಡಕಿ ನದಿ ಅಂಥೇಳಿ ಆಗುತ್ತೆ. ಆ ಗಂಡಕಿ ನದಿ ಹುಟ್ತಕ್ಕಂಥ ಸ್ಥಾನ ಏನಿದೆಯೋ ಆ ಪರ್ವತ ಏನಿದೆ, ಆ ಪರ್ವತ ನಾನು ಆಗ್ತೀನಿ. ಆ ಗಂಡಕಿ ನದಿ ಹತ್ರ ಒಂದು ಪರ್ವತ ಇದೆ. ಆ ಪರ್ವತವೇ ಭಗವಂತ ಶಿಲೆಯ ರೂಪದಲ್ಲಿ ಬರ್ತಾನೆ. ಆ ಗಂಡಕಿ ನದಿಯ ದಡದಲ್ಲಿ ಅನೇಕ ತುಳಸಿ ಪೂಜೆಗಳು ಇರ್ತವೆ ಅಂತ ಹೇಳ್ತಾರೆ. ಮತ್ತು ಆ ಗಂಡಕಿ ನದಿನಲ್ಲಿ ವಜ್ರಕೀಟ ಅಂತಕ್ಕಂಥ ಒಂದು ಹುಳು, ಅದು ಹುಳು ಹಿಂದಿನ ಒಂದು ಜನ್ಮದಲ್ಲಿ ಒಂದು ಹಸುರ ಆಗಿರುತ್ತೆ. ಭಗವಂತನ ನನ್ನ ನೋಡಿಬಿಟ್ಟು ಹಸುರ ಹುಳು ಏನು ಹೇಳುತ್ತೆ, ನಿನ್ನನ್ನು ನೋಡಿ ನನಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಅಂದರೆ ಪ್ರೀತಿಯಿಂದ ತಿನ್ನಬೇಕು ಅಂತ. ಇವಾಗ ರಾಕ್ಷಸರು ಏನು ತಿನ್ನೋದು ಅಲ್ವಾ, ಅವಳು ಇದು ಭಕ್ತಿಯಿಂದ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ.
ಸೊ ಭಗವಂತ ಅಸುರನಿಗೆ ಹೇಳಿರ್ತಾರೆ, "ಇವಾಗ ಬೇಡ, ನೆಕ್ಸ್ಟು ಮುಂದಿನ ಜನ್ಮದಲ್ಲಿ ನಾನು ಶಿಲೆಯಾಗಿ ಬರ್ತೀನಿ. ಸೊ ನೀನೊಂದು ಕೀಟವಾಗಿ ಬಂದು ನನ್ನನ್ನು ತಿನ್ಬೋದು" ಅಂತ ಹೇಳ್ತಾರೆ. ಸೊ ಹಾಗೆ ಅಲ್ಲಿ ವಜ್ರಕೀಟ ಅಂತಕ್ಕಂಥ ಒಂದು ಕೀಟ ಅಂದರೆ ಹುಳು. ಆ ಹುಳು ಮ್, ಆ ಆ ಪರ್ವತದಲ್ಲಿ ಕಲ್ಲನ್ನು ತಿಂತಕ್ಕಂಥದ್ದು ತುಂಬ ಸ್ಟ್ರಾಂಗ್ ಇರುತ್ತೆ ಅದು. ಅದರ ಒಂದು ಬಾಯಿ ಏನಿದೆ ತುಂಬ ಸ್ಟ್ರಾಂಗ್ ಇರುತ್ತೆ. ಅದು ಯಾವಾಗಲೂ ಕಲ್ಲನ್ನು ತಿಂತಾ ಇರುತ್ತೆ ಹಿಂಗೆ. ಅದು ವಜ್ರಕೀಟ ಏನಿದೆ ಅದು ಆ ಆ ಆ ಪರ್ವತದ ಒಳಗಡೆ ಹೋಗಿ ಆ ಕಲ್ಲನ್ನು ತಿಂದು, ತಿಂದು, ತಿಂದು ಅದು ಅದು ಆ್ಯಕ್ಚುಲಿಗೆ ಒಂದು ಡಿಸೈನ್ ಕೂಡ ಮಾಡುತ್ತೆ ಅದು. ಬರೀ ತಿನ್ನೋದಷ್ಟೇ ಅಲ್ಲ, ಅದನ್ನು ಕೆತ್ಕಿ, 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 ಕೆತ್ಕಿ ಡಿಸೈನ್ ಮಾಡುತ್ತೆ. ಡಿಸೈನ್ ಮಾಡಿ ಯಾವುದು ಆ ಗಂಧಕಿ ತುಳಸಿ ಮಹಾರಾಣಿಯ ಶರೀರ ಗಂಧಕಿ ನದಿಯಾಗಿರುತ್ತೆ. ಗಂಧಕಿ ನದಿ ಒಳಗಡೆ ಬೀಳುತ್ತೋ ಆ, ಅದು ಶಾಲಿಗ್ರಾಮ ಶಿಲ. ಮತ್ತು ಯಾವುದು ಆ ನದಿಯಿಂದ ಆಚೆ ಬೀಳುತ್ತೋ ಅದು ನಾರ್ಮಲ್ ಕಲ್ಲು ಥರ. ಹ್ಮ್. ಆ್ಯಕ್ಚುಲಾಗಿ ಆ ಶಾಲಿಗ್ರಾಮ ಶಿಲಾ ಏನಿದೆಯೋ, ಆ ಶಿಲಾ ನೀರಲ್ಲಿ ಬೀಳುತ್ತಲ್ಲ, ಆ್ಯಕ್ಚುಲಿ ಎಲ್ಲ ಶಾಲಿಗ್ರಾಮ ಶಿಲಾ ಸಿಗೋದು ಗಂಡಕಿ ನದಿಯಲ್ಲೇ ಸಿಗೋದು ಎಲ್ಲ ಶಾಲಿಗ್ರಾಮ ಶಿಲಾಗಳು. ಇಲ್ಲಿ ಏನೋ ಮಾರ್ತಾರಲ್ಲ, ಆ, ಬೇರೆ ಬೇರೆ ಪ್ರದೇಶಗಳಲ್ಲಿ ಮಾರ್ತಾರೆ, ಅವೆಲ್ಲ ಆ್ಯಕ್ಚುಲಾಗಿ ಶಾಲಿಗ್ರಾಮ ಶಿಲಾ ಅಲ್ಲ. ಇಡೀ ಪ್ರಪಂಚದಲ್ಲಿ ಶಾಲಿಗ್ರಾಮ ಸಿಗೋದು ಒಂದೇ ಜಾಗದಲ್ಲಿ, ಅದು ಗಂಡಕಿ ನದಿಯಲ್ಲಿ ಮಾತ್ರ ಶಾಲಿಗ್ರಾಮ ಸಿಗುತ್ತೆ. ಅದು ಆ ಪರ್ವತದಿಂದ ಯಾವುದು ನದಿ ಒಳಗಡೆ ಬಿದ್ದಿರುತ್ತೋ ಅದು ಮಾತ್ರ. ಅದೇ ಶಾಲಿಗ್ರಾಮ ಶಿಲಾ. ಮತ್ತು ಆ ಭಗವಂತನಿಗೂ ಆ ಶಾಲಿಗ್ರಾಮ ಶಿಲಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಯಾಕೆಂದರೆ ಸ್ವತಃ ಭಗವಂತನೇ ಆ ಶಿಲೆಯಾಗಿ ಬಂದಿದ್ದಾನೆ. ಮತ್ತು ಸ್ವತಃ ವೃಂದಾದೇವಿನೇ ನದಿಯಾಗಿ ಅಥವಾ ಪೋದೆಯಾಗಿ ಬಂದಿದ್ದಾಳೆ. ಹಾಗಾಗಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಇವರಿಬ್ಬರ ಒಂದು ಶಾಲಿಗ್ರಾಮ ಶಿಲಾ ಭಗವಂತ ಮತ್ತು ವೃಂದಾದೇವಿ, ಯಾರದು ತುಳಸಿ ಮಹಾರಾಣಿ, ಪೊದೆ ರೂಪದಲ್ಲಿರ್ತಕ್ಕಂಥ ತುಳಸಿ ಮಹಾರಾಣಿ, ಇಬ್ರಿಗೂ ವಿವಾಹವನ್ನು ಮಾಡ್ತಾರೆ. ಸೊ ಇದೇ ತುಳಸಿ ಶಾಲಿಗ್ರಾಮ ವಿವಾಹ. ಸೊ ಇವಾಗ ತುಳಸಿ ಮಹಾರಾಣಿಯ ಒಂದು ಮಹಿಮೆಯನ್ನು ತಿಳ್ಕೊಳ್ಳೋಣ. ಇದು ಆ್ಯಕ್ಚುಲಾಗಿ ಬ್ರಹ್ಮವೈವರ್ತಿಕ ಪುರಾಣದಲ್ಲಿ ಬರುತ್ತೆ. ನಾರದ ಮುನಿನೇ ಹೋಗ್ಬಿಟ್ಟು ವಿಷ್ಣುವಿನ ಹತ್ರ ಕೇಳ್ತಾರೆ, ತುಳಸಿ ಮಹಾರಾಣಿ ಇಂಥ ಒಂದು ಉನ್ನತ ಸ್ಥಾನದಲ್ಲಿರೋದಕ್ಕೆ ಏನು ಮಾಡಿದ್ದಾರೆ ಅಂಥದ್ದು ಏನು ತಪಸ್ಸು ಮಾಡಿದ್ದಾರೆ ಅಂತ. ಸೊ ಹಾಗಾಗಿ ಭಗವಂತ ತುಳಸಿ ಮಹಾರಾಣಿಯ ಒಂದು ಪ್ರಾಕಟ್ಯವನ್ನು ಹೇಳ್ತಾರೆ, ಯಾವ ರೀತಿ ತಪಸ್ಸು ಮಾಡಿದರು, ಯಾವ ರೀತಿ ಭೂಮಿಗೆ ಪ್ರಾಕಟ್ಯವನ್ನು ಮಾಡಿದರು ಅಂತ. ನಮ್ಮ ಸಂಸ್ಕೃತಿಯಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ಅನೇಕ ವೇದಗಳು, ಪುರಾಣಗಳು ಇದ್ದಾವೆ. ಅದೆಲ್ಲದರ ಒಂದು ಸಾರಾಂಶವನ್ನು ತಗೊಂಡ್ರೆ ನಮಗೆ ಸಿಗೋದು ಶ್ರೀಮದ್ ಭಾಗವತಂ. 12 ಕ್ಯಾಂಟು, 12 ಸ್ಕಂದಗಳೇನಿದೆಯೋ ಅದು. ಆ 12 ಸ್ಕಂದಗಳಲ್ಲೂ ನಾವು ಸಾರಾಂಶವನ್ನು ನಾವು ಬೇಕು ಅಂತ ನೋಡಿದರೆ ನಮಗೆ ಸಿಗೋದು 10ನೇ ಸ್ಕಂದ. 10ನೇ ಸ್ಕಂದದಲ್ಲಿ 90 ಅಧ್ಯಾಯಗಳಿದೆ. ಆ 90 ಅಧ್ಯಾಯದಲ್ಲಿ ನಾವು ಸಾರಾಂಶವನ್ನು ಹೀರ್ಕೊಳ್ತೀವಿ ಅಂದರೆ ನಮಗೆ ಸಿಗೋದು 40 ಚಾಪ್ಟರ್. ಎಲ್ಲಿ ರಜಲೀಲಾ ಆಗುತ್ತೋ ಆ 40 ಅಧ್ಯಾಯಗಳಲ್ಲಿ ಇನ್ನೂ ಸಾರಾಂಶವನ್ನು ಹೇಳ್ಕೊತೀವಿ, ರಸ ಬೇಕು ನಮಗೆ ಅಂತಂದರೆ 5 ಅಧ್ಯಾಯಗಳು, ಮೊದಲ 5 ಅಧ್ಯಾಯಗಳು. ಇದರಲ್ಲಿ ಗೋಪಿಕೆಯರ ಒಂದು ಶುದ್ಧವಾದಂಥ ಪ್ರೇಮ ಸಂದರ್ಭಗಳು ಇದ್ದಾವೆ. ಇದರಲ್ಲಿ ಒಂದೊಂದು ಶ್ಲೋಕಗಳು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಒಂದೊಂದು ಮುತ್ತು. ಅದರಲ್ಲಿ ತುಂಬ ಮುಖ್ಯವಾದದ್ದು ಏನಪ್ಪ ಅಂತಂದರೆ ಆ 5 ಅಧ್ಯಾಯಗಳಲ್ಲಿ, ಅಷ್ಟೋ ಶ್ಲೋಕಗಳಲ್ಲಿ ಒಂದೊಂದು ಶ್ಲೋಕಗಳು ರತ್ನನೇ. ಆ ರತ್ನಗಳಲ್ಲಿ ಇನ್ನೊಂದು ಮುಖ್ಯವಾದಂತಹ ರತ್ನ ಅಂತಂದರೆ 10ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ 30ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ 7ನೇ ಶ್ಲೋಕ. ಯಾವುದದು? ಕಚ್ಚಿತ್ ತುಳಸಿ ಕಲ್ಯಾಣಿ ಗೋವಿಂದ ಚರಣ ಪ್ರಿಯೆ. ಈ ಒಂದು ಶ್ಲೋಕ ಏನಿದೆಯೋ, ಈವನ್ ಗೋಪಿಯರು ಕೂಡ ಈ ಶ್ಲೋಕವನ್ನು ಉಚ್ಚಾರಣೆ ಮಾಡ್ತಾರೆ. ಈವನ್ ರಾಧಾರಾಣಿ ಕೂಡ ಈ ಶ್ಲೋಕವನ್ನು ಉಚ್ಚಾರಣೆ ಮಾಡ್ತಾರೆ. ಯಾವಾಗ ದ್ವಾದಶ ಕಾನನದಲ್ಲಿ ಭಗವಂತ ಗೋಪಿಕೆಯರನ್ನು ಬಿಟ್ಟು ಹೋದಾಗ ಎಲ್ಲ ಕುಂಜಗಳಲ್ಲಿ ಗೋಪಿಕೆಯರು ಹುಡುಕ್ತಾ ಇರ್ತಾರೆ ಕೃಷ್ಣ ಎಲ್ಲಿದ್ದಾನೆ ಅಂತ. ಮತ್ತು ಎಲ್ಲ ವೃಕ್ಷಗಳನ್ನು ಕೇಳ್ತಾರೆ, ಕೃಷ್ಣ ಎಲ್ಲಿದ್ದಾರ ಅಂತ. ಕದಂಬ ವೃಕ್ಷವನ್ನು ಕೇಳ್ತಾರೆ, ಕೃಷ್ಣನ ನೀನು ನೋಡಿದ್ಯಾ ಅಂತ. ತಮಲ ವೃಕ್ಷವನ್ನು ಕೇಳ್ತಾರೆ, ಬೇವಿನ ವೃಕ್ಷವನ್ನು ಕೇಳ್ತಾರೆ,
ಶೋಕನೇ ಇಲ್ಲದೆ ಇರ್ತಕ್ಕಂಥ ಎಲ್ಲ ಶೋಕಗಳನ್ನು ಹೋಗಲಾಡಿಸ್ತಕ್ಕಂಥ ಅಶೋಕ ವೃಕ್ಷ. ಅಶೋಕ ವೃಕ್ಷವನ್ನು ಕೇಳ್ತಾರೆ, ಎಲ್ಲ ಶೋಕಗಳನ್ನು ಹೋಗಲಾಡಿಸ್ತಕ್ಕಂಥ ಅಶೋಕ ವೃಕ್ಷವೇ, ನೀವು ನಮಗೆ ನಮ್ಮ ಶೋಕವನ್ನು ಹೋಗಲಾಡಿಸಿ, ನಮ್ಮ ಕೃಷ್ಣ ಎಲ್ಲಿದ್ದಾನೆ ಅಂತ ಹೇಳಿ ಅಂತ ಕೇಳ್ಕೊಳ್ತಾರೆ. ಬಟ್ ಅವ್ರು ಯಾರೂ ಉತ್ತರ ಕೊಡೋದಿಲ್ಲ. ಸೊ ಆ ಟೈಮಲ್ಲಿ ಅವರು ಹೇಳ್ತಾರೆ, ಆ ಟೈಮಲ್ಲಿ ಏನು ಹೇಳ್ತಾರೆ, ಇವರೆಲ್ಲರೂ ಪುರುಷ ವೃಕ್ಷಗಳು. ನಾವು ಇವರಿಗೆ ನಮ್ಮ ಫೀಲಿಂಗ್ಸ್ ಏನಿದೆಯೋ ಅರ್ಥ ಆಗೋದಿಲ್ಲ. ನಾವೇನು ಮಾಡಬೇಕು, ಸ್ತ್ರೀ ವೃಕ್ಷದ ಕಡೆಗೆ ಹೋಗಬೇಕು. ಅದು ಯಾರು ಸ್ತ್ರೀ ವೃಕ್ಷ? ಸ್ತ್ರೀ ವೃಕ್ಷಗಳನ್ನ ಕೇಳಬೇಕು. ಯಾರದು? ತುಳಸಿ ಮಹಾರಾಣಿ. ಎಲ್ಲರೂ ತುಳಸಿ ಮಹಾರಾಣಿಯವ್ರ ಹತ್ರ ಹೋಗ್ತಾರೆ. ತುಳಸಿ ಮಹಾರಾಣಿಯನ್ನು ತುಳಸಿ ಪೊದೆ ಹತ್ರ ಹೋಗಿ ತುಳಸಿ ಪೊದೆಯನ್ನು ಕೇಳ್ತಾರೆ. ನೀವು ಯಾವಾಗ್ಲೂ ಕೃಷ್ಣನ ಚರಣ ಕಮಲಗಳಲ್ಲೇ ಸ್ಥಿರವಾಗಿರ್ತೀರ. ಕೃಷ್ಣನ ಚರಣಗಳು ನಿಮಗೆ ಅತ್ಯಂತ ಪ್ರಿಯವಾಗ್ತಕ್ಕಂಥದ್ದು, ಅತ್ಯಂತ ಪ್ರಿಯ. ಸೊ ಹಾಗಾಗಿ ಆ ಚರಣ ಕಮಲಗಳನ್ನು ನೀವು ನೋಡಿದ್ದೀರಾ ಈ ಕಡೆ ಹೋಗಿದ್ದನ್ನು ಅಂತ ತುಳಸಿ ಮಹಾರಾಣಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ಈವನ್ ಲಕ್ಷ್ಮೀ ದೇವಿ ಕೂಡ ತುಳಸಿ ದೇವಿಯನ್ನು ಪೂಜೆ ಮಾಡ್ತಾರೆ. ತುಳಸಿ ದೇವಿ ಲಕ್ಷ್ಮಿಯ ಅಂಶೆ, ಆದರೂ ಕೂಡ ಲಕ್ಷ್ಮೀ ದೇವಿ ತುಳಸಿಯ ಪೂಜೆಯನ್ನು ಮಾಡ್ತಾರೆ. ಲಕ್ಷ್ಮೀ ದೇವಿ ನೋಡಿ ಯಾವಾಗಲೂ ಭಗವಂತನ ಹೃದಯದಲ್ಲೇ ಇರ್ತಾರೆ, ವಕ್ಷಸ್ಥಳದಲ್ಲೇ ಇರ್ತಾರೆ. ಆಕೆ ತುಳಸಿ ಮಹಾರಾಣಿಯ ಪೂಜೆಯನ್ನು ಮಾಡ್ತಾರೆ ಕೃಷ್ಣನನ್ನು ಪಡ್ಕೊಳ್ಳೋದಕ್ಕೆ, ವಿಷ್ಣುವನ್ನು ಪಡ್ಕೊಳ್ಳೋದಕ್ಕೆ. ಆಲ್ರೆಡಿ ವಕ್ಷಸ್ಥಳದಲ್ಲಿ ಇರ್ತಕ್ಕಂಥ ಲಕ್ಷ್ಮೀ ದೇವಿಗೆ ವಿಷ್ಣುವನ್ನು ಯಾಕೆ ಪಡ್ಕೋಬೇಕು? ಯಾಕೆ ಅಂತಂದರೆ ಲಕ್ಷ್ಮೀ ದೇವಿ ಚಂಚಲೆಯಾಗಿರ್ತಾಳೆ. ಯಾರಾದರೂ ಭಕ್ತರು ಚೆನ್ನಾಗಿ ಪೂಜೆ ಮಾಡಿ ಲಕ್ಷ್ಮೀ ದೇವಿಯನ್ನು ಕರೆದ್ರೆ ಆ ವಕ್ಷಸ್ಥಳವನ್ನು ಇಮ್ಮಿಡಿಯೇಟಾಗಿ ಬಿಟ್ಟು ಲಕ್ಷ್ಮೀ ದೇವಿ ಒಬ್ಬರೇ ಹೋಗ್ತಾರೆ ಆ ಭಕ್ತರನ್ನು ಆರಿಸೋದಕ್ಕೆ. ಮತ್ತೆ ಬರ್ತಾರೆ, ಮತ್ತೆ ವಕ್ಷಸ್ಥಳದಲ್ಲಿ ಕೂತ್ಕೊಳ್ತಾರೆ. ಇನ್ನೊಬ್ಬರು ಭಕ್ತರು ಕರೀತಾರೆ, ಆ ಭಕ್ತರ ಮನೆಗೆ ಹೋಗ್ತಾರೆ ಒಬ್ಬರೇ, ಮತ್ತೆ ಬರ್ತಾರೆ, ವಕ್ಷಸ್ಥಳದಲ್ಲಿ ಕೂತ್ಕೊಳ್ತಾರೆ. ಅಂದರೆ ಚಂಚಲೆ ಲಕ್ಷ್ಮಿ. ಬಟ್ ತುಳಸಿ ಚಂಚಲೆ ಅಲ್ಲ, ಅವರು ಯಾವಾಗಲೂ ಭಗವಂತ ವಿಷ್ಣುವಿನ ಪಾದದಲ್ಲಿ ಸ್ಥಿರವಾಗಿರ್ತಾರೆ. ಸೊ ಹಾಗಾಗಿ ಆ ಸ್ಥಿರತೆಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಲಕ್ಷ್ಮೀ ದೇವಿ ತುಳಸಿಯ ಪೂಜೆಯನ್ನು ಮಾಡ್ತಾರೆ. ಸೊ ಇವಾಗ ಗರ್ಗ ಸಮೇತಕ್ಕೆ ಬಂದರೆ, ಗರ್ಗ ಮುನಿಗಳು ಚಂದ್ರನಾನ ಅಂತಕ್ಕಂಥ ಒಬ್ಬ ಸಖಿಯನ್ನು ಭೇಟಿ ಮಾಡಿದಾಗ ಆ ಸಖಿಗೆ ಉಪದೇಶವನ್ನು ಮಾಡ್ತಾರೆ, ಕೃಷ್ಣನನ್ನು ಹೇಗೆ ಪಡ್ಕೋಬೇಕು ಅಂತ ಉಪದೇಶವನ್ನು ಮಾಡ್ತಾರೆ. ಮತ್ತು ಗರ್ಗ ಮುನಿಗಳು ಹೋದಾಗ ಶ್ರೀಮತಿ ರಾಧಾರಾಣಿ ಚಂದ್ರನನ್ನ ಹತ್ರ ಬರ್ತಾರೆ. ಗರ್ಗ ಮುನಿಗಳು ಕೃಷ್ಣನನ್ನು ಹೇಗೆ ಪಡ್ಕೋಬೇಕು ಅಂತ ಉಪದೇಶ ಏನು ಮಾಡಿದ್ದಾರೋ ಅದನ್ನು ನನಗೆ ಸಾರಾಂಶವಾಗಿ ಒಂದೇ ಸೆಂಟೆನ್ಸಲ್ಲಿ ಹೇಳು ಅಂತ ಹೇಳ್ತಾರೆ ರಾಧಾರಾಣಿ. ಹೇಗೆ ಪಡ್ಕೋಬೋದು ಕೃಷ್ಣನನ್ನು ಅಂತ. ರಾಧಾರಾಣಿಗೆ ಕೃಷ್ಣನ ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ, ಕೃಷ್ಣನೇ ರಾಧಾರಾಣಿಯ ಹಿಂದೆ ತಿರುಗ್ತಾರೆ ಆ್ಯಕ್ಚುಲಾಗಿ. ಆದರೆ ರಾಧಾರಾಣಿ ಇಲ್ಲಿ ಲೀಲೆಯನ್ನು ಮಾಡ್ತಾ ಇದ್ದಾರೆ, ಜಗತ್ತಿಗೆ ಕೃಷ್ಣನನ್ನು ಹೇಗೆ ಪಡ್ಕೋಬೇಕು ಅಂತ ಹೇಳ್ಕೊಡೋದಕ್ಕೋಸ್ಕರ ಅವರು ಸ್ವತಃ ಈ ಲೀಲೆಯನ್ನು ಮಾಡ್ತಾಯಿದ್ದಾರೆ. ಸೊ ಚಂದ್ರನಾನ ಒಂದೇ ಸೆಂಟೆನ್ಸಲ್ಲಿ ಹೇಳ್ತಾರೆ, ಕೃಷ್ಣನನ್ನು ಪಡ್ಕೋಬೇಕು ಅಂದರೆ ತುಳಸಿ ದೇವಿಯ ಆರಾಧನೆ ಮಾಡಬೇಕು ಅಂತ. ಅದಾದಮೇಲೆ ರಾಧಾರಾಣಿ ಇಮ್ಮಿಡಿಯೇಟಾಗಿ ತುಳಸಿ ಮಹಾರಾಣಿಯ ಆರಾಧನೆಯನ್ನು 6 ತಿಂಗಳ ಕಾಲ ಸತತವಾಗಿ ಮಾಡ್ತಾರೆ. ಇದರಿಂದ ಸಂತುಷ್ಟಗೊಂಡಂಥ ತುಳಸಿ ಮಹಾರಾಣಿ ರಾಧಾರಾಣಿಗೆ ವರವನ್ನು ಕೊಡ್ತಾರೆ, ನನ್ನ ಹೃದಯದಲ್ಲಿ ಪ್ರಕಾಶಮಾನವಾಗಿರ್ತಕ್ಕಂಥ ಕೃಷ್ಣನ ಕೃಷ್ಣನ ಪ್ರೀತಿ ಏನಿದೆಯೋ ನಿಮ್ಮ ಹೃದಯದಲ್ಲೂ ಪ್ರಕಾಶಮಾನವಾಗಿ ಅದೇ ರೀತಿ ಹೊಳೀಲಿ ಅಂತ. ಅದ್ರ ಜೊತೆಗೆ ವೃಂದಾದೇವಿ ತನ್ನ ಹೆಸರು ವೃಂದಾವನೇಶ್ವರಿ ಅಂತಕ್ಕಂಥ ತನ್ನ ಹೆಸರನ್ನು ರಾಧಾರಾಣಿಗೆ ಕೊಡ್ತಾರೆ. ಬಹಳ ಸಂತೃಪ್ತಳಾಗಿ ರಾಧಾರಾಣಿಗೆ ವೃಂದಾವನೇಶ್ವರಿ ಅಂತಕ್ಕಂಥ ಹೆಸರನ್ನು ಆವಾಗ ರಾಧಾರಾಣಿಗೆ ಕೊಡ್ತಾರೆ. ಇದು ಆ್ಯಕ್ಚುಲಾಗಿ ವೃಂದಾವನೇಶ್ವರಿ ವೃಂದಾದೇವಿ. ಬಟ್ ಆಮೇಲೆ ವೃಂದಾವದೇವಿನೇ ಏನು ಮಾಡ್ತಾರೆ, ರಾಧಾರಾಣಿಗೆ ವೃಂದಾವನೇಶ್ವರಿ ಅಂತಕ್ಕಂಥ ಹೆಸರನ್ನು ಕೊಡ್ತಾರೆ. ಅದಕ್ಕೆ ನೋಡಿ, ತಪ್ತ ಕಾಂಚನ ಗೌರಾಂಗಿ ರಾಧೇ ವೃಂದಾವನೇಶ್ವರಿ, ರಾಧಾರಾಣಿಗೆ ವೃಂದಾವನೇಶ್ವರಿ ಅಂತ ಹೇಳ್ತಾರೆ. ಈ ಹೆಸರನ್ನು ಕೊಟ್ಟಿದ್ದು ಯಾರು? ವೃಂದಾದೇವಿ. ಆ್ಯಕ್ಚುಲಾಗಿ ವೃಂದಾವನೇಶ್ವರಿ ಮೊದಲು ತುಳಸಿ ಮಹಾರಾಣಿ, ವೃಂದಾದೇವಿನೇ. ಬಟ್ ತುಳಸಿ ಮಹಾರಾಣಿ ಸಂತೃಪ್ತಳಾಗಿ ರಾಧಾರಾಣಿಯ ಒಂದು ಆರಾಧನೆಗೆ ಅವರಿಗೆ ರಾಧಾರಾಣಿಗೆ ವೃಂದಾವನೇಶ್ವರಿ ಅಂತಕ್ಕಂಥ ಹೆಸರನ್ನು ಕೊಡ್ತಾರೆ.
ನಾವು ಭಗವದ್ಗೀತೆಗೆ ಬಂದರೆ ಅಲ್ಲೂ ಕೂಡ ತುಳಸಿ ಮಹಾರಾಣಿಯನ್ನು ಭಗವಂತ ಕುರುಕ್ಷೇತ್ರ ಭೂಮಿಯಲ್ಲಿ ಕೂಡ ನೆನೆಸ್ಕೊಳ್ತಾ ಇದ್ದಾರೆ. ಕುರುಕ್ಷೇತ್ರ ಯುದ್ಧ ಆಗ್ತಾ ಇದೆ. ಆ ಟೈಮಲ್ಲಿ ಭಗವಂತ ಅರ್ಜುನನಿಗೆ ಏನು ಭಗವದ್ಗೀತೆ ಉಪದೇಶವನ್ನು ಮಾಡ್ತಿದ್ದಾರೆ. ಅಲ್ಲೂ ಕೂಡ ಭಗವಂತ ತುಳಸಿ ಮಹಾರಾಣಿಯನ್ನು ನೆನೆಸ್ಕೊಳ್ತಾರೆ. ಯಾವಾಗ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ ಪ್ರಯಚ್ಛತಿ. ಭಗವದ್ಗೀತೆಯ 9ನೇ ಅಧ್ಯಾಯ 26ನೇ ಶ್ಲೋಕಕ್ಕೆ ಬಂದರೆ ಅಲ್ಲಿ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳ್ತಾರೆ. ಅಂದರೆ ಮೊದಲು ಇವಾಗ ಯಾವುದೇ ಕ್ರಮಾಂಕದಲ್ಲಿ ಹೇಳ್ಬೋದಾಗಿತ್ತು. ಮೊದಲು ತೋಯಂ ಹೇಳ್ಬೋದಾಗಿತ್ತು, ಅಥವಾ ಮೊದಲು ಫಲಂ ಹೇಳ್ಬೋದಾಗಿತ್ತು. ಬಟ್ ಮೊದಲು ಇಲ್ಲಿ ಏನು ಹೇಳ್ತಾರೆ, ಪತ್ರಂ ಹೇಳ್ತಾರೆ. ಮೊದಲನೇ ಸ್ಥಾನ ಯಾರಿಗೆ ಕೊಡ್ತಾ ಇದ್ದಾರೆ? ಅತ್ಯುನ್ನತ ಸರ್ವೋತ್ತಮ ಸ್ಥಾನವನ್ನು ಇಲ್ಲಿ ಪತ್ರಮ್ಗೆ ಕೊಡ್ತಾ ಇದ್ದಾರೆ. ಪತ್ರ ಅಂದ್ರೆ ಏನು? ತುಳಸಿ ಪತ್ರ. ಲಾಸ್ಟಲ್ಲಿ ಏನು ಹೇಳ್ತಾರೆ? ತೋಯಂ. ತೋಯಂ ಅಂದರೆ ನೀರು. ಅದು ಯಾವ್ದು ನೀರಾಗಿರ್ಬೋದು, ಗಂಗಾ ಜಲ ಆಗಿರ್ಬೋದು ಅಥವಾ ಯಮುನಾ ಜಲ ಆಗಿರ್ಬೋದು. ಯಾರು ಮೊದಲನೇದು ಪತ್ರ ಮತ್ತು ತೋಯಂ ಅಂದರೆ ನೀರು ಮತ್ತು ತುಳಸಿ ಪತ್ರವನ್ನು ಮಿಕ್ಸ್ ಮಾಡಿ ನನಗೆ ಅರ್ಪಣೆಯನ್ನು ಮಾಡ್ತಾರೋ ಅವರಿಗೆ ನನ್ನನ್ನೇ ನಾನೇ ಮಾರ್ಕೊಂಡ್ಬಿಡ್ತೀನಿ ಅಂತ, ಅವರಿಗೆ ನನ್ನನ್ನೇ ನಾನೇ ಕೊಡ್ತೀನಿ ಅಂತ ಭಗವಂತ ಹೇಳ್ತಾರೆ. ಅಷ್ಟು ಪ್ರಿಯ ಭಗವಂತನಿಗೆ ಯಾರು ತುಳಸಿ ಪತ್ರವನ್ನು ಗಂಗಾ ಜಲಕದಿಂದ ಭಗವಂತನ ಪಾದಕ್ಕೆ ಇಡ್ತಾರೋ ಅವರಿಗೆ ಭಗವಂತ ತನ್ನನ್ನೇ ಮಾರ್ಕೊಳ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ, ತುಳಸಿ ದಳ ಮಾತ್ರೇನ ಜಲಸ್ಯ ಚುಳುಕೇನವ ವಿಕ್ರೀಡಿತಂ ಸ್ವ ಆತ್ಮಾನಂ ಭಕ್ತೋಭ್ಯ ಭಕ್ತವತ್ಸಲಃ ಅಂತ ಹೇಳ್ತಾರೆ. ತುಳಸಿ ದಳ ಮಾತ್ರೇನ, ಬರೀ ತುಳಸಿ ದಳವನ್ನು ಕೇವಲ ಒಂದು ಚೂರು ಜಲದಿಂದ ನನಗೆ ಅರ್ಪಣೆಯನ್ನು ಮಾಡಿದರೆ ಅವರಿಗೆ ಅವರ ಹೃದಯದಲ್ಲಿ ನಾನೇ ಹೋಗಿ ನೆಲೆಸ್ತೀನಿ ಅಂತ ಇಲ್ಲಿ ಹೇಳ್ತಾರೆ. ಅವರಿಗೆ ನಾನೇ ಕೊಡ್ತೀನಿ, ನನ್ನನ್ನೇ ಕೊಡ್ತೀನಿ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಅದಕ್ಕೆ ಪ್ರಮಾಣ ಏನು? ಅದ್ವೈತ ಆಚಾರ್ಯರು ಪ್ರಮಾಣ. ಚೈತನ್ಯ ಚರಿತಾಮೃತ ಬಂದರೆ ಅದ್ವೈತ ಆಚಾರ್ಯರು ಭಗವಂತ ಗೋಲೋಕ ವೃಂದಾವನದಲ್ಲಿ ಆರಾಮಾಗಿದ್ದಾರೆ. ಸೊ ಅವರಿಗೆ ಈ ಭೂಲೋಕಕ್ಕೆ ಬರ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಟ್ ಇವರು ಅದ್ವೈತ ಆಚಾರ್ಯ ಪ್ರಭುಗಳು ಈ ಒಂದು ಎಲ್ಲಿ ಈ ಒಂದು ಐಹಿಕ ಪ್ರಪಂಚದಲ್ಲಿ, ಎಸ್ಪೆಷಲಿ ಆ ಬಂಗಾಳದಲ್ಲಿ ಅವರಿರ್ತಕ್ಕಂಥ ಬಂಗಾಳ ದೇಶದಲ್ಲಿ ವಿದ್ವಾಂಸರುಗಳು ಏನು ನನಗಿಷ್ಟು ಗೊತ್ತು, ಅಲ್ಲಿ ಭಗವಂತನ ಮೇಲೆ ಒಂದು ಚೂರು ಏನು ಹೇಳ್ತೀವಿ ಪ್ರೀತಿ ಅನ್ನೋದು ಇಲ್ಲವೇ ಇಲ್ಲ. ವಿದ್ವಾಂಸರುಗಳು ಜಗಳ ಮಾಡ್ತಿದ್ದಾರೆ. ನಾನು ದೊಡ್ಡವಳು, ನನಗಿಷ್ಟು ಗೊತ್ತಿದೆ, ನನಗೆ ಈ ಶ್ಲೋಕ ಗೊತ್ತು, ನಾನು ಭಾಗವತ ಪರಿಣಿತನಾಗಿದ್ದೀನಿ, ನಾನು ಆ ವೇದ ಈ ವೇದ ಅಂತೇಳಿ ಎಲ್ಲರೂ ತೋರಿಕೆಯ ಒಂದು ಭಕ್ತಿ ಮಾಡ್ತಾರೆ. ಅದನ್ನೇ ಭಕ್ತಿ ಅಂತ ಅಂದ್ಕೊಳ್ತಿದ್ದಾರೆ. ಬಟ್ ಭಕ್ತಿ ಅನ್ನೋದು ಭಗವಂತನ ಮೇಲಿನ ಪ್ರೀತಿಯುತವಾದಂತಹ ಸೇವೆ. ಅದನ್ನು ಯಾರೂ ಮಾಡ್ತಾ ಇಲ್ಲ. ಇದನ್ನು ನೋಡಿರ್ತಕ್ಕಂಥ ಅದ್ವೈತ ಆಚಾರ್ಯರು ತುಂಬ ನೊಂದುಕೊಳ್ತಾರೆ. ಶುದ್ಧ ವೈಷ್ಣವ ಪರದುಃಖರನ್ನು ನೋಡಿ ದುಃಖಿಯಾಗಿ ಅವ್ರೇನು ಮಾಡ್ತಾರೆ, ಭಗವಂತನನ್ನು ಇವರನ್ನು ಉದ್ಧಾರ ಮಾಡೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ಸ್ವತಃ ಭಗವಂತನೇ ಬರಬೇಕು ಇವರನ್ನು ಉದ್ಧಾರ ಮಾಡೋದಕ್ಕೆ ಅಂಥೇಳಿ ಹೇಗೆ ಕರೆಸ್ಕೋಬೇಕು ಭಗವಂತನನ್ನು? ಭಗವಂತ ಇಲ್ಲಿ ಬರಬೇಕು ಅಂದರೆ ಹೇಗೆ? ಭಗವಂತ ಕರೆದರೆ ಬರ್ತಾನ? ಬರೋದಿಲ್ಲ. ಸೊ ಹೇಗೆ ಕರೆಸ್ಕೋಬೇಕು? ಎಷ್ಟು ಈಸಿ ವೇ ಯಾವುದು? ಪತ್ರಂ ತೋಯಂ ಎರಡನ್ನೂ ಗಂಗಾಜಲ ಮತ್ತು ತುಳಸಿಯನ್ನು ಇಟ್ಟು ಭಗವಂತನಿಗೆ ಆರಾಧನೆಯನ್ನು ಮಾಡ್ತಾರೆ. ಆರಾಧನೆಯನ್ನು ಮಾಡಿದ್ಮೇಲೆ ಸ್ವತಃ ಚೈತನ್ಯ ಮಹಾಪ್ರಭುಗಳೇ ಇಲ್ಲಿಗೆ ಬರ್ತಾರೆ. ಇನ್ನೊಂದು ಎಕ್ಸಾಂಪಲ್ ಹರಿದಾಸ್ ಠಾಕೂರ್ ಅವರ ಒಂದು ಪಾಸ್ಟ್ ಟೈಮ್ಸ್ ಎಲ್ಲರಿಗೂ ಗೊತ್ತಿದೆ. ಹೇಗೆ ವೇಶ್ಯೆ ಹರಿದಾಸ್ ಠಾಕೂರ್ ಅವರಿಗೆ ಅಪ್ರೋಚ್ ಮಾಡ್ತಾರೆ, ತನ್ನ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾಳೆ. ಆವಾಗ ಹರಿದಾಸ್ ಠಾಕೂರ್ ಅವ್ರನ್ನ ವೆಯ್ಟ್ ಮಾಡಿಸ್ತಾರೆ, ಜಪ ಕೇಳುವಾಗೆ ಮಾಡ್ತಾರೆ. ಸೊ ಆಕೆಯ ಹೃದಯ ಪರಿವರ್ತನೆ ಆದಮೇಲೆ ಆಕೆ ಹೇಳ್ತಾಳೆ ಹರಿದಾಸ್ ಠಾಕೂರ್ಗೆ, ನಾನು ಆ್ಯಕ್ಚುಲಾಗಿ ನಿಮ್ಮ ಒಂದು ಹೆಸರನ್ನು ಕೆಡಿಸೋದಕ್ಕೋಸ್ಕರ ಬಂದಿದ್ದೆ, ಆದರೆ ಇಲ್ಲಿ ನನ್ನ ಹೃದಯನೇ ಪರಿವರ್ತನೆ ಆಗೋಯ್ತು ಅಂತ ಹೇಳ್ತಾರೆ. ಹರಿದಾಸ್ ಠಾಕೂರ್ ಹೇಳ್ತಾರೆ, ಅದು ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ಆಕೆಗೆ ಆಶ್ಚರ್ಯ ಆಗುತ್ತೆ, ಗೊತ್ತಿದ ಮೇಲೆ ನೀವು ಈ ಜಾಗ ಬಿಟ್ಟು ಹೋಗ್ಬೋದಾಗಿತ್ತಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತು, ಇಲ್ಲೇ ಹಾಕಿದ್ರಿ ಅಂತ. ನಾನು ಈ ಜಾಗ ಬಿಟ್ಟು ಹೋಗಿದ್ದಿದ್ರೆ ನಿನ್ನ ಉದ್ಧಾರ ಹೇಗಾಗ್ತಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಆಕೆ ಹೇಳ್ತಾಳೆ, ನನ್ನ ಉದ್ಧಾರ ಹೇಗಾಗುತ್ತೆ? ನಾನು ತುಂಬ ಪಾಪಿ, ನಾನು ವೇಶ್ಯೆ, ನನ್ನ ಉದ್ಧಾರ ಹೇಗಾಗುತ್ತೆ? ಹೇಗೆ ಮಾಡ್ತೀರಾ
ಅಂತ ಕೇಳ್ತಾರೆ. ಅದಕ್ಕೆ ಹರಿದಾಸ್ ಠಾಕೂರ್ ಹೇಳ್ತಾರೆ, ನೀನು ಈ ಗುಡಿಸಲಲ್ಲಿ ಇದ್ಕೊಂಡು, ಅಂದರೆ ಹರಿದಾಸ್ ಠಾಕೂರ್ ಆ ಗುಡಿಸಲನ್ನ ಆಕೆಗೆ ಬಿಟ್ಕೊಟ್ಬಿಟ್ಟು ಹೋಗ್ತಾರೆ. ಆ ಗುಡಿಸಲಲ್ಲಿ ಇಟ್ಕೊಂಡು ಎಸ್ಪೆಷಲಿ ತುಳಸಿ ಮಹಾರಾಣಿಯ ಮುಂದೆ ಕೂತ್ಕೊಂಡು ಜಪವನ್ನು ಮಾಡಬೇಕು ಮತ್ತು ತುಳಸಿ ಪ್ರದಕ್ಷಿಣೆಯನ್ನು ಮಾಡಬೇಕು, ತುಳಸಿ ಸೇವೆಯನ್ನು ಮಾಡಬೇಕು. ಇದರಿಂದ ನಿನ್ನ ಎಲ್ಲ ಪಾಪಗಳು ತೊಳೆದೋಗುತ್ತೆ ಮತ್ತು ಭಗವದ್ಧಾಮಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ. ನೋಡಿ, ಹರಿದಾಸ್ ಠಾಕೂರು ಭಗವಂತನ ಸೇವೆಯನ್ನು ಮಾಡಿ ವಿಗ್ರಹವನ್ನು ಇಟ್ಕೊಂಡು ವಿಗ್ರಹಕ್ಕೆ ಅರ್ಚನೆ ಮಾಡಿ ಅದ್ಯಾವುದೂ ಇನ್ಸ್ಟ್ರಕ್ಷನ್ ಕೊಡಲಿಲ್ಲ. ಏಕೆಂದರೆ ನಮ್ಮಂಥ ಬದ್ಧಾತ್ಮರಿಗೆ ಈಸಿಯಾಗಿ ಭಕ್ತಿ ಸಿಗಬೇಕು ಅಂತಂದರೆ, ಏಕೆಂದರೆ ಡಿ ಟಿ ವರ್ಷಿಪ್ ಎಲ್ಲ ಭಗವಂತನ ಒಂದು ಆರಾಧನೆ ಮಾಡ್ತೀವಿ ಅಂದರೆ ಅದು ಅಷ್ಟು ಈಸಿ ಅಲ್ಲ. ತುಂಬ ಬ್ರಾಹ್ಮಣತ್ವ ಬೇಕು ಅದಕ್ಕೆ, ತುಂಬ ಕ್ಲೀನಿನೆಸ್, ತುಂಬ ಎಲ್ಲ ಮೇಂಟೈನ್ ಮಾಡಬೇಕು. ಅದನ್ನು ಮೇಂಟೈನ್ ಮಾಡೋಷ್ಟರಲ್ಲಿ ನಾವು ಬಿದ್ದೋಗ್ಬಿಡ್ತೇವೆ, ಆಗೋದಿಲ್ಲ. ನಮ್ಮಂಥ ಬದ್ಧಾತ್ಮರಿಗೆ ವೇಶ್ಯೆಗೆ ಯಾವ ಸಿಚುವೇಶನ್ ಇದೆಯೋ ಆ ಸಿಚುವೇಶನಲ್ಲೇ ನಾವೆಲ್ಲರೂ ಇರೋದು. ನಮ್ಮಂಥ ಬದ್ಧಾತ್ಮರಿಗೆ ತುಳಸಿ ಮಹಾರಾಣಿ ಸೇವೆ ಮಾಡೋದ್ರಿಂದ, ನೋಡಿ, ತುಳಸಿ ಮಹಾರಾಣಿ ಸೇವೆ ಮಾಡೋದಕ್ಕೆ ಜಾಸ್ತಿ ಎಷ್ಟೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಡಿ ಟಿ ವರ್ಷಿಪಿಗೆ ಮಾಡೋದಕ್ಕೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಅದನ್ನು ಕೇಳ್ತಾ ಇದ್ದಂಗೆ ನಾವು ಮೂರ್ಛೆ ಹೋಗ್ತೀವಿ. ಬಟ್ ತುಳಸಿ ಮಹಾರಾಣಿಯ ಒಂದು ಸೇವೆ ಮಾಡೋದಕ್ಕೆ ಅಷ್ಟೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಜಸ್ಟ್ ಒಂದು ಚಮಚ ನೀರನ್ನು ಹಾಕಿದರೆ ಸಾಕು, ತುಳಸಿ ಮಹಾರಾಣಿಯ ಒಂದು ಫಲ ಏನಿದೆಯೋ ಅಜಗಜಾಂತರ ಫಲ ಸಿಗುತ್ತೆ. ಆಕೆಯ ಒಂದು ಪ್ರದಕ್ಷಿಣೆಯಿಂದ ಈವನ್ ಬ್ರಾಹ್ಮಣ ಹತ್ಯೆ ಮಾಡಿದ ಪಾಪ ಕೂಡ ಹೊರಟೋಗುತ್ತೆ. ಸೊ ಹಾಗಾಗಿ ಹರಿದಾಸ್ ಠಾಕೂರ್ ಏನು ಮಾಡ್ತಾರೆ, ಆಕೆಗೆ ತುಳಸಿಯ ಸೇವೆಯನ್ನು ಮಾಡೋದಕ್ಕೆ ಹೇಳ್ತಾರೆ. ಅದರಿಂದ ಭಗವದ್ಧಾಮಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ. ಇವಾಗ ಗೋವರ್ಧನ ಲೀಲೆಗೆ ಬಂದರೆ, ಇಂದ್ರನ ಪೂಜೆಯನ್ನು ಬಿಟ್ಬಿಟ್ಟು ಎಲ್ಲರೂ ಗೋವರ್ಧನನ ಹತ್ರ ಬರ್ತಾರೆ. ತಾವು ಏನೇನೆಲ್ಲ ಮಾಡ್ಕೊಂಡು ಬಂದಿರ್ತಾರೋ ಎಲ್ಲ ತಿನಿಸುಗಳು ಎಲ್ಲನೂ ಭಗವಂತನ ಮುಂದೆ ಇಡ್ತಾರೆ. ಭಗವಂತ ಎಷ್ಟು ಗಾಡಿ ಮಾಡ್ಕೊಂಡು ಬಂದಿರ್ತಾರೆ. ತುಂಬ ಅದು ಗುಡ್ಡೆ ಇರುತ್ತೆ, ಸಬ್ಜಿ ಗುಡ್ಡೆ, ಅನ್ನ ಗುಡ್ಡೆ, ಒಂದು ಗುಡ್ಡೆ ಅಲ್ಲ, ಎಷ್ಟೊಂದು ಗುಡ್ಡೆಗಳಿರುತ್ತೆ. ಅದೆಲ್ಲವನ್ನು ಒಂದೇ ತುತ್ತು, ನಾವು ಒಂದು ತುತ್ತು ಅಂತ ಹೇಳ್ತೀವಲ್ಲ, ಅದನ್ನು ಒಂದೇ ತುತ್ತಲ್ಲಿ ಒಂದೇ ಸಲ ಒಳಗಡೆ ಹಾಕ್ಕೊಳ್ತಾರೆ ಭಗವಂತ. ಗೋವರ್ಧನ ಹಾಕ್ಕೊಂಡು ಅನಿಯೋರ್ ಅಂತ ಕೇಳ್ತಾರೆ, ಇನ್ನೂ ಬೇಕು ಅಂತ. ಮತ್ತೆ ಎಲ್ಲರೂ ಅಕ್ಕಪಕ್ಕ ಹಳ್ಳಿನಲ್ಲಿ ಇರೋರು ಕೂಡ ಎಲ್ಲವನ್ನ ಸೇರಿಸಿ ಮತ್ತೆ ಪಟ ಅಂತ ಮಾಡ್ಕೊಂಡು ಮತ್ತೆ ಗುಡ್ಡೆ ಹಾಕ್ತಾರೆ. ಮತ್ತೆ ಒಂದೇ ಸಲ ಹೋಗುತ್ತೆ ಅನಿಯೋರ್. ಅದೇ ಇರೋದೆಲ್ಲ ಹೋಗ್ಬಿಟ್ಟು ಎಲ್ಲ ಮಾಡಿಬಿಟ್ಟಿದ್ವಿ, ಏನೂ ಇಲ್ಲ, ಎಲ್ಲ ಖಾಲಿ ನಮ್ಮಲ್ಲಿ ಮನೆಯಲ್ಲಿ ಎಲ್ಲ ಖಾಲಿ ಏನೂ ಇಲ್ಲ, ಏನು ಮಾಡೋದು? ಈ ಭಗವಂತ ಬರೀ ತಿಂತಾನೇ ಇದ್ದಾರೆ. ಇಂದ್ರದೇನೆ ಎಷ್ಟು ಬೆಟರ್, ಇಂದ್ರ ಸ್ವಲ್ಪ ತಿಂತಾ ಇದ್ದ, ಇವರು ತಿಂತಾನೇ ಇದ್ದಾರೆ ಎಷ್ಟೊಂದು ತೊಗೊಳ್ತಾನೆ ಇದ್ದಾರೆ ಅಂತ ಹೇಳ್ತಾರೆ. ಅವಾಗ ಭಗವಂತ ಕೃಷ್ಣ ಅಲ್ಲಿ ಬಾಲಕ ಕೃಷ್ಣ ಇರ್ತಾರಲ್ಲ, ಅವ್ರು ಹೇಳ್ತಾರೆ ತುಳಸಿಯನ್ನು ಆಫರ್ ಮಾಡಿ ಅಂತ. ಸೊ ತುಳಸಿ ಪತ್ರವನ್ನು ತಗೊಂಡು ಗೋವರ್ಧನನ ಮುಂದೆ ಇಡ್ತಾರೆ. ಆ ಗೋವರ್ಧನ ಅದನ್ನು ಬಾಯಿಗೆ ಹಾಕ್ಕೊಂಡು ತೃಪ್ತನಾದೆ ಅಂತ ಹೇಳ್ತಾರೆ. ಮತ್ತು ನೀರನ್ನು ಅಲ್ಲೇ ಇರ್ತಕ್ಕಂಥ ನೀರನ್ನು ಯಮುನಾ ನದಿಯಲ್ಲಿಗೆ ಹೋಗಿ ಅವರು ನೀರನ್ನು ಬಾಯಲ್ಲಿ ಹಾಕ್ಕೊಂಡು ಒಂದು ಸಲ ಎಲ್ಲ ಕಡೆ ಸ್ಪ್ರಿಂಕಲ್ ಮಾಡ್ತಾರೆ. ಒಂದೇ ಸಲ ಯಾಕೆಂದ್ರೆ ತಿಂದಾದ್ಮೇಲೆ ಹೋಗಿ ಬಾಯಲ್ಲಿ ನೀರು ಹಾಕ್ಕೊಳ್ತೀವಲ್ವ. ಸೊ ಹಾಗೆ ಇವರು ಬಾಯಲ್ಲಿ ಹೋಗಿ ನೀರು ಹಾಕ್ಕೊಂಡು ಒಂದು ಸಲ ಎಲ್ಲ ಕಡೆ ಸ್ಪ್ರಿಂಕಲ್ ಮಾಡ್ತಾರೆ. ಒಂದು ಸಲ ಸ್ಪ್ರಿಂಕಲ್ ಮಾಡಿದ ತಕ್ಷಣ ಎಲ್ಲೆಲ್ಲೆಲ್ಲ ಸ್ಪ್ರಿಂಕಲ್ ಆಗುತ್ತೆ, ಎಲ್ಲೆಲ್ಲೆಲ್ಲ ಹೋಗುತ್ತೆ, ಚಮಸುತ್ತೆ ನೀರು, ಎಲ್ಲ ಕಡೆನೂ ಬಹಳ ಸಮೃದ್ಧವಾದಂತಹ ಹುಲ್ಲು, ಹಣ್ಣು, ಹೂವು ಎಲ್ಲ ಸಮೃದ್ಧಿಯಾಗಿ ಬರುತ್ತೆ. ಎಲ್ಲ ಜನರು ಗೋವರ್ಧನಿಗೆ ಜಯ ಜಯಕಾರ ಹಾಕ್ತಾರೆ. ಗೋವರ್ಧನ ಜಯಕಾರ. ಗೋವರ್ಧನ ಬರೀ ತಿನ್ನೋದಷ್ಟೇ ಅಲ್ಲ, ಕೊಡ್ತಾರೆ ಕೂಡ, ನಮಗೆ ಸಾಕಷ್ಟು ಕೊಡ್ತಾರೆ, ಬೇಕಾದಷ್ಟು ಕೊಡ್ತಾರೆ ಅಂತ ಜಯ ಜಯಕಾರವನ್ನು ಹಾಕ್ತಾರೆ. ಸೊ ಫೈನಲ್ ಆಗಿ ಗೋವರ್ಧನ ಯಾರಿಂದ ತೃಪ್ತನಾಗ್ತಾನೆ? ತುಳಸಿಯಿಂದ ತೃಪ್ತನಾಗ್ತಾನೆ. ಅದೇ ರೀತಿಯಲ್ಲಿ ಒಂದು ಕೃಷ್ಣ ಇದರ ಮುಂದಿನ ಭಾಗವನ್ನು ನಾವು ಮುಂದಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಃ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ತುಳಸಿ ಮಹಾರಾಣಿ ಬಗ್ಗೆ ಹೇಳ್ತಾ ಹೋದರೆ ಇನ್ನೂ ತುಂಬ ವಿಷಯಗಳಿದೆ. ಅದನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ಎಲ್ಲರಿಗೂ ತುಂಬ ಹೃತ್ಪೂರ್ವಕ ಧನ್ಯವಾದಗಳು. ಹರೇ ಕೃಷ್ಣ.